ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ನಾವು ಇವತ್ತಿನ ವಾಕ್ಯ ಭಾಗವನ್ನು ಓದಿಕೊಳ್ಳಿ. ಆ ವಾಕ್ಯವನ್ನು ಸರಿಯಾಗಿ ಓದಿಲ್ಲ ಅಂದರೆ ಅರ್ಥ ಆಗಲ್ಲ. ಒಂದು ಪದ, ಒಂದು ಕೊಂಬು, ಒಂದು ಗುಡಿಸು ನಾವು ತಪ್ಪು ಓದಿದ್ರು ಕೂಡ ಅರ್ಥನೇ ಬದಲಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಓದಬೇಕು. ಮನುಷ್ಯರು ಹೇಳಿರೋ ಮಾತನ್ನೇ ನಾವೇನಾದರೂ ಒಂದು ಸೇರಿಸ್ಬಿಟ್ಟು ತೆಗೆದುಬಿಟ್ರೆ ಎಷ್ಟೆಲ್ಲ ಸಮಸ್ಯೆಗಳಾಗುತ್ತೆ. ದೇವರ ವಾಕ್ಯ ಓದುವಾಗ ಸ್ವಲ್ಪ ನೋಡಿ ಓದಬೇಕು. ಇಲ್ಲಿ ಏನಂತ ಇದೆ 17:18 ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನಾನು ದುಷ್ಟನಿಗೆ ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು ಅಂತ ಹೇಳ್ತಾ ಇರುವಂಥದ್ದು. ಹಲ್ಲೆಲೂಯಾ. ಸೊ ಇವತ್ತಿನ ಅಂಶ ಏನು, ಯಾವುದ್ರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ಅಂದ್ರೆ ನಾವು ಸುವಾರ್ತೆಯ ಕಾವಲುಗಾರರು ಅಂತ. ಹಲ್ಲೆಲೂಯಾ. ಯಾವ ಕಾವಲುಗಾರರು? ಸುವಾರ್ತೆನ ಕಾಯುವವರು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸರಿಯಾದ ಸುವಾರ್ತೆಯನ್ನ ಕಾಪಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸುಳ್ಳು ಬೋಧನೆಗಳಾಗ್ಬಿಡುತ್ತೆ, ಸುಳ್ಳು ಸುವಾರ್ತೆಗಳಾಗ್ಬಿಡುತ್ತೆ. ಕ್ರಿಸ್ತನ ಬಗ್ಗೆ ಮಾತಾಡೋದನ್ನ ಬಿಟ್ಟು ಲೋಕದ ಬಗ್ಗೆ ಮಾತನಾಡೋದನ್ನ ಕೂತ್ಕೋಬೇಕಾಗುತ್ತೆ. ಪೌಲನು ಗಲಾತ್ಯ ಪತ್ರಿಕೆಗೆ, ಗಲಾತ್ಯದವ್ರಿಗಾಗ್ಲಿ ಮತ್ತು ರೋಮಾಪುರದವ್ರಿಗಾಗ್ಲಿ ಅವನು ಬರೆಯುವಂತ ಒಂದೊಂದು ಪತ್ರಿಕೆಯಲ್ಲಿ ಕೂಡ, ಮುಖ್ಯವಾಗಿ ಗಲಾತ್ಯ ಪತ್ರಿಕೆಯಲ್ಲಿ ಹೇಳ್ತಾನೆ, ನಾನು ಮೊದಲು ಸಾರಿದಂತ ಸುವಾರ್ತೆ ಅಲ್ಲದೆ ಅದಕ್ಕೆ ವಿರುದ್ಧವಾಗಿ ಬೇರೆ ಯಾರೇ ಬಂದು, ದೇವದೂತರೇ ಬಂದು ಬೇರೆ ಸುವಾರ್ತೆನ ಸಾಧನೆ ನೀವು ಅದನ್ನ ಸ್ವೀಕರಿಸಬಾರ್ದು ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತು ಜನರನ್ನ ಮೆಚ್ಚಿಸುವಂತಹ ಸುವಾರ್ಥ ಬೋಧನೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೇನೆ ಕ್ರಿಸ್ತನನ್ನ ಹಿಂಬಾಲಿಸೋದಕ್ಕಿಂತ ಹೆಚ್ಚಾಗಿ ಸೇವಕರುಗಳನ್ನ ಹಿಂಬಾಲಿಸೋದು ಜಾಸ್ತಿ. ಅದೇನೋ ಫ್ಯಾನ್ಸ್ ಇರ್ತಾರಲ್ಲ, ಕ್ರಿಕೆಟ್ ಆಡೋರಿಗೆ, ಸ್ಪೋರ್ಟ್ಸ್ ಆಡೋರಿಗಾಗಲಿ, ಸಿನಿಮಾ ಹೀರೋಗಳಿಗಾಗಲಿ ಫ್ಯಾನ್ಸ್ ಇರ್ತಾರಲ್ಲ, ಆ ಥರ ಮೊನ್ನೆ RCB ಕಪ್ ಗೆದ್ದು ಮೆರವಣಿಗೆ ಮಾಡೋದಕ್ಕೆ ಬೆಂಗಳೂರಲ್ಲಿ ಬಂದಾಗ ಸುಮಾರು ಕಾಲುಗಳಲ್ಲಿ 11 ಜನ ಸತ್ತೋದ್ರಂತೆ. ದೇವರಸ್ಥ ಲಕ್ಷಾಂತರ ಜನ ಅಲ್ಲಿ ಸೇರಿದ್ರು. 2-3 ಲಕ್ಷ ಜನ ಸೇರಿ ಆ ಥರ ಕಾಲ್ ತುಳಿತದಲ್ಲಿ ಸತ್ರು ಎಂಬುದಾಗಿ ನೋಡ್ತಾರೆ. ಇನ್ನೂ ತುಂಬಾ ಜನಕ್ಕೆ ಗಾಯಗಳಾಗಿದೆ. ಅಂದ್ರೆ ಅವರು ಇಷ್ಟಪಡುವಂತಹ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಲ್ಲೆಲ್ಲಿಂದಲೂ ಬಂದು ತಮ್ಮ ಜೀವ ಕಳ್ಕೊಳ್ಳೋದಕ್ಕೂ ಕೂಡ ಅವರು ಹಿಂಜಾಗ್ತಾ ಇಲ್ಲ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಸೇವಕರುಗಳಲ್ಲ ಹೀರೋಗಳು, ಕ್ರಿಸ್ತನು ಮಾತ್ರನೇ ಹೀರೋ ಆಗಿರ್ಬೇಕು. ಹಲ್ಲೆಲೂಯಾ. ಎಂತಹ ಸೇವಕರನ್ನ ಹಿಂಬಾಲಿಸಬೇಕು ಅಂದ್ರೆ ಕ್ರಿಸ್ತನ ಬಗ್ಗೆ ಮಾತನಾಡುವಂತಹ, ಕೇವಲ ಸುವಾರ್ತೆ ಮಾತನಾಡುವಂತಹ ಒಬ್ಬ ವ್ಯಕ್ತಿನ ಅಥವಾ ಸೇವಕರನ್ನ ಹಿಂಬಾಲಿಸಬೇಕು ಅಂತ ಹೇಳ್ತಾ ಇರುವಂತದ್ದು. ಒಂದು ವೇಳೆ ಆ ಸೇವಕ ಯಾವಾಗ ಕ್ರಿಸ್ತನ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸ್ತಾರೋ ಆಗ ಅವನ ಹಿಂಬಾಲಿಸೋದನ್ನ ನಾವು ನಿಲ್ಲಿಸ್ಬಿಡ್ಬೋದು. ಹಲ್ಲೆಲೂಯಾ. ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ಇಲ್ಲಿ ಯೆಹೆಜ್ಕೇಲನಿಗೆ ದೇವರು ಹೇಳ್ತಿರೋದೇನು ಗೊತ್ತಾ? ನಾನು ನಿನ್ನನ್ನ ಇಸ್ರಾಯೇಲ್ ಜನರ ಮೇಲೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಇವತ್ತು ಈ ಸಭೆ ಚಿಕ್ಕ ಸಭೆ ಆಗಿರ್ಬೋದು, ಈ ಚಿಕ್ಕ ಸಭೆಗೆ ದೇವರು ನನ್ನನ್ನ ಕಾವಲುಗಾರನಾಗಿ ನೇಮಿಸಿದ್ದಾನೆ ಅಂತ ಹೇಳಿದ್ರೆ ಏನಕ್ಕೆ ನಾನು ಕಾವಲುಗಾರ? ಇಲ್ಲಿ ಮುಂದುವರಿತಾ ದೇವರು ಹೇಳ್ತಾನೆ, ಹೀಗಿರಲು, ನಿನ್ನನ್ನು ಕಾವಲುಗಾರನಾಗಿ ನೇಮಿಸಿರೋದ್ರಿಂದ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವನು ಎಚ್ಚರಿಸುವಂತ. ಇಲ್ಲಿ ಸೇವಕರಿಗೆ ಏನೆಲ್ಲ ಅನ್ಸುತ್ತೆ ಅದನ್ನ ಹೇಳೋದಲ್ಲ, ನನ್ನ ಬಾಯಿಂದ ಹೊರಡುವ ಮಾತನ್ನ, ದೇವರ ಹೃದಯದಲ್ಲಿರುವಂತಹ ಮಾತನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ, ಸೇವಕರೆಲ್ಲರೂ ಕೂಡ ಅವರಾಗ ಮಾತನಾಡಕ್ಕಲ್ಲ ಇರೋದು, ದೇವರ ಪರವಾಗಿ ಮಾತನಾಡಕ್ಕಿರೋದು. ಹಲ್ಲೆಲೂಯಾ. ಅದಕ್ಕೆ ಪ್ರವಾದಿ ಅಂದ್ರೆ ದೇವರ ಮಾತು, ದೇವರ ಬಾಯಿ. ಪ್ರವಾದಿ ಅಂದ್ರೆ ಏನು? ದೇವರ ಬಾಯಿ. ಬಾಯಿ ಅಂದ್ರೆ ಏನು ಗೊತ್ತಾ? ಈಗ ಈ ಬಾಯಿ ತನ್ನಷ್ಟೇ ತಾನೇನು ಮಾತನಾಡಲ್ಲ. ಇಲ್ಲಿ ನಾನು ಏನ್ ಅನ್ಕೊಳ್ತೀನೋ ಅದನ್ನೇ ಮಾತನಾಡುತ್ತೆ. ಹೌದಲ್ವಾ? ನಾನು ಸುಮ್ಮನೆ ಇದ್ರು ಬಾಯಿ ಅದಕ್ಕದೇ ಏನಾದ್ರೂ ಮಾತಾಡ್ತಿರುತ್ತಾ? ಆ ತರ ಮಾತಾಡೋದು ನಾವು ಹುಚ್ಚರ ಅನ್ಸ್ಕೊಂತೀವಿ. ದೇವ್ರು ಮಾತನಾಡ್ತಾ ಇದ್ರು ಕೂಡ ದೇವ್ರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಬಾರ್ದು. ಅದಕ್ಕಿಂತ ದೊಡ್ಡ ಶಾಪ ಯಾವುದೂ ಇಲ್ಲ. ದೇವ್ರು ಹೇಳಿದನ್ನೇ ಮಾತನಾಡಬೇಕು. ಅದಕ್ಕೇನೆ ಬೈಬಲ್
ದೇವ್ರ ನನ್ನ ಹತ್ರ ಮಾತನಾಡಿದ್ರು. ಬೈಬಲ್ ಎಲ್ಲ ದೇವರು ಮಾತನಾಡಿರೋದು. ಬೈಬಲಲ್ಲಿ ಇರೋದನ್ನ ನಾವು ಮಾತನಾಡಬೇಕಾಗಿರೋದು. ಹಲ್ಲೆಲೂಯಾ. ಬೈಬಲಲ್ಲಿ ಇರುವಂತಹ ವಿಷಯಗಳನ್ನ ಮಾತನಾಡೋದಕ್ಕಿಂತ ಹೆಚ್ಚಾಗಿ ದೇವರು ನನಗೆ ಅದೇಳರು ಇದೇಳರು ಅಂತ ಹೇಳ್ಬಿಟ್ಟು ವಿಷಯಗಳನ್ನ ಮಾತನಾಡ್ತಾ ಇರ್ತಾರೆ. ಇಲ್ಲಿ ಇಸ್ರಾಯೇಲ್ ಜನರ ಮೇಲೆ ನೇಮಕಗೊಂಡಿರುವ ಯೆಹೆಜ್ಕೇಲನ ದೇವರು ಹೇಳ್ತಾ ಇರೋದು, ನನ್ನ ಮಾತನ್ನ ನೀನು ಅವರಿಗೆ ಹೇಳು, ನನ್ನ ಮಾತಿನ ಮೂಲಕ ಅವ್ರನ್ನ ಎಚ್ಚರಿಸು ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ನಾವಿವತ್ತು ಕಲಿತಾ ಇರೋದು, ನೀನು ನಾನು ಸುವಾರ್ತೆನ ಕಾಪಾಡುವವರಾಗಿರ್ಬೇಕು. ಇವತ್ತು ನಾವು ಕ್ರಿಸ್ತನ ಕುರಿತಾದ ಸರಿಯಾದ ಸುವಾರ್ತೆನ ಕಾಪಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಸಂತತಿಗೆ ಬರೀ ಕಥೆಗಳು ಮಾತ್ರ ಗೊತ್ತಿರುತ್ತೆ. ಅಬ್ರಹಾಮನ ಕಥೆ, ಇಸಾಕನ ಕಥೆ. ಇವತ್ತು PBS ಗಳಲ್ಲಿ, ಸಂಡೇ ಸ್ಕೂಲ್ಗಳಲ್ಲಿ ಏನು ಕಲಿಸ್ತಾ ಇದ್ದಾರೆ? ಕ್ರಿಸ್ತನ ಬಗ್ಗೆ ಕಲಿಸ್ತಾ ಇಲ್ಲ, ದಾವಿದನ ಬಗ್ಗೆ ಕಲಿಸ್ತಾ ಇದ್ದಾರೆ. ದಾವಿದ ಅಂದ್ರೆ ಯಾರಂತ ಚೆನ್ನಾಗಿ ಗೊತ್ತು ಮಕ್ಕಳಿಗೆ, ಇಸಾಕ ಯಾರು ಚೆನ್ನಾಗಿ ಗೊತ್ತು, ಪೇತ್ರನ ಯಾರಂತ ಚೆನ್ನಾಗಿ ಗೊತ್ತು, ಅಬ್ರಹಾಮ ಯಾರಂತ ಚೆನ್ನಾಗಿ ಗೊತ್ತು. ಆದ್ರೆ ಯೇಸು ಯಾರಂತ ಚೆನ್ನಾಗಿ ಗೊತ್ತಿಲ್ಲ. ಯೇಸುವಿನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಸಂಡೇ ಸ್ಕೂಲ್ ಅಂದ್ರೆ ಕಥೆಗಳು, ಕಥೆಗಳಾಗಿ ಹೇಳ್ತಾ ಇರ್ತಾರೆ. ಕ್ರಿಸ್ತನ ಕುರಿತಾಗಿ ಸರಿಯಾಗಿ ಅವ್ರು ಹೇಳಲ್ಲ. ಅಬ್ರಹಾಮನ ಬಗ್ಗೆ ಹೇಳಿದ್ರು ಕೂಡ ಅವ್ರಿಗೆ ಯೇಸುನೇ ನೆನಪಾಗಬೇಕು. ಅಬ್ರಹಾಮನ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡಿದ್ರು, ಅಲ್ಲಿ ಅಬ್ರಹಾಮನ ಹೀರೋ ಆಗಬಾರ್ದು, ಅಬ್ರಹಾಮನಲ್ಲಿ ದೇವರು ಇದ್ದದ್ದವನು ಹೀರೋ ಆಗಿದ್ದು ಅನ್ನೋದನ್ನ ಅಲ್ಲಿ ಮಕ್ಕಳು ತಿಳ್ಕೋಬೇಕು. ದಾವಿದನಷ್ಟಕ್ಕೆ ಅವನೇನು ದೊಡ್ಡ ವ್ಯಕ್ತಿ ಆಗಲಿಲ್ಲ. ದೇವರು ಅದನ್ನ ಕರೆದಿಲ್ಲ ಅಂದ್ರೆ ಎಲ್ಲೋ ಕುರಿ ಮೇಯಿಸ್ಕೊಂಡು ಅಲ್ಲೇ ಸಾಯ್ತಿದ್ದ, ಕುರಿ ಮೇಯಿಸ್ಕೊಂಡೆ ಕುರುಬನಾಗೆ ಸಾಯ್ತಿದ್ದ ಅವನು. ಅಲ್ಲಿ ದಾವಿದನೆಲ್ಲ ಹೀರೋ. ದೇವರ ಆತ್ಮನ ಮೇಲೆ ಇಳಿದು ಬಂದು ದೇವರು ಅವನನ್ನು ಆರಿಸಿಕೊಂಡು ಅರಸನಾಗಿ ನೇಮಿಸಿ ಉಪಯೋಗಿಸಿದ್ದಕ್ಕೆ ಅವನು ದೊಡ್ಡ ವ್ಯಕ್ತಿ ಆಗಿತ್ತು. ಹೌದಲ್ಲ? ಅರ್ಥ ಆಗ್ತದೆ ಹೇಳ್ತಿರೋದು. ಸೊ ನಾವು ಬೈಬಲ್ ಇರುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡ್ತೀವಿ ಅಂದ್ರೆ ಆ ವ್ಯಕ್ತಿನೆಲ್ಲ ಹೊಗಳ್ಬೇಕಾಗಿರೋದು, ಆ ವ್ಯಕ್ತಿನ ಉಪಯೋಗಿಸಿದಂತ ದೇವರನ್ನ. ಎಲ್ಲ ಮಾನ ಮಹಿಮೆ ದೇವರಿಗೆ ನಾವು ಕೊಡಬೇಕು. ಪೌಲನು ಹೇಳ್ತಾನೆ, ನೀನ್ ತಿಂದ್ರು ಕುಡಿದ್ರು ಮತ್ತೇನು ಮಾಡಿದ್ರು ದೇವ್ರ ನಾಮ ಮಹಿಮೆಗೋಸ್ಕರ ಮಾಡು ಅಂತ ಹೇಳಿ. ಹಾಗಾದ್ರೆ ಇವತ್ತು ನಾವು ಒಂದು ಪ್ರಸಂಗ ಮಾಡ್ತೀವಿ ಅಂದ್ರೆ ಆ ಪ್ರಸಂಗ ಯಾವ ನಾಮ ಮಹಿಮೆ ಕೊಡಕ್ಕೆ? ದೇವರ ನಾಮನೇ ಮಹಿಮೆ ಆಗಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ಆ ಸುವಾರ್ತೆನ ಕಾಯುವರಾಗಬೇಕು. ಇವತ್ತು ಪೌಲನ ಕಾಲದಲ್ಲೇ ಹೇಳ್ತಾ ಇದ್ದಾರೆ, ಬೇರೆಯವರು ಬಂದು ಬೇರೆ ಬೇರೆ ಸುವಾರ್ತೆಗಳನ್ನ ಸಾಕ್ತಾ ಇದ್ದಾರೆ. ಗಲತದವರೇ ಎಚ್ಚರವಾಗಿರಿ ಅಂತ, ಮೂರ್ಖರಾಗಿರಬೇಡಿ ಅಂತ, ಅಜ್ಞಾನಿಗಳಾಗಿರಬೇಡಿ ಅಂತ, ಜ್ಞಾನವುಳ್ಳವರಾಗಿ ಸುವಾರ್ತೆನ ಅರ್ಥ ಮಾಡ್ಕೊಳ್ಳಿ, ಸುವಾರ್ತೆನ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಾವು ನೋಡ್ತಿರುವಂಥದ್ದು ಕೂಡ ಇಸ್ರಾಯೇಲರ ಮೇಲೆ ಯೆಹೆಜ್ಕೇಲನನ್ನು ನೇಮಿಸ್ತಾ ಇರೋದು, ಕಾವಲುಗಾರನಾಗಿ ನೇಮಿಸ್ತಾ ಇರೋದು, ಪ್ರವಾದಿಯನ್ನಾಗಿ ನೇಮಿಸ್ತಾ ಇರೋದು ಏನಕ್ಕಂದ್ರೆ ಇಸ್ರಾಯೇಲರನ್ನ ಯಾವ ಉದ್ದೇಶಕ್ಕಾಗಿ ದೇವರು ಕರೆದ್ರೋ ಆ ಉದ್ದೇಶವನ್ನ ಇಸ್ರಾಯೇಲ್ ಮರೆತು ಬಿಟ್ಟಿದ್ದಾರೆ. ದೇವರ ಮಕ್ಕಳಾಗಿ ಅವ್ರು ಜೀವಿಸಬೇಕಾಗಿತ್ತು, ದೇವರ ಸಾಕ್ಷಿಗಳಾಗಿ ನಿಲ್ಲಬೇಕಾಗಿತ್ತು. ಯೆಹೋವನೊಬ್ಬನೇ ದೇವರು ಅಂತ ಹೇಳ್ಬಿಟ್ಟು ಅವರು ಪ್ರಪಂಚಕ್ಕೆ ಸಾರಿ ಹೇಳಬೇಕಾಗಿತ್ತು. ಅದ್ರ ಬದಲಿಗೆ ಅವ್ರು ಏನ್ ಅನ್ಕೊಂಡ್ರು? ಯೆಹೋವನು ನಮಗ್ ಮಾತ್ರ ದೇವರು ಅನ್ಕೊಂಡು ಏನ್ ಮಾಡ್ಕೊಂಡ್ರು? ಸರ್ಕಲ್ ಹಾಕಿದ್ರು. ನಾವು ಮಾತ್ರ ಪರಿಶುದ್ಧ ಜನರು, ನಾವು ಮಾತ್ರ ದೇವರ ಜನರು, ಇನ್ನು ಬೇರೆಯವರೆಲ್ಲ ಅನ್ಯರು. ಆದ್ರೆ ಇಸ್ರಾಯೇಲನ್ನ ಆರಿಸ್ಕೊಂಡಿದ್ದೇನಕ್ಕೆ? ಲೋಕ ಸುವಾರ್ತೀಕರಣಕ್ಕೆ. ಹಲ್ಲೆಲೂಯಾ. ಯೆಹೋವನ ಸಾಕ್ಷಿಗಳಾಗ ನಿಂತು ದೇವರ ಕುರಿತಾಗಿ ಮಾತನಾಡೋದಕ್ಕೆ. ಆದ್ರೆ ಯೆಹೋವನ ಸಾಕ್ಷಿಗಳಾಗ ಸರಿಯಾಗಿ ಸೇವೆ ಮಾಡಲಿಲ್ಲ. ಇಸ್ರಾಯೇಲರು ಎಡವಿದ್ರು, ಯಾಮಾರಿದ್ರು, ಮೋಸ ಹೋದ್ರು, ವಿಗ್ರಹಗಳನ್ನ ನೆಂಬಿದ್ರು. ಅದಕ್ಕೆ ನಾವು ಬೈಬಲ್ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪದೇ ಪದೇ ಇಸ್ರಾಯೇಲರ ಮೇಲೆ ದೇವರು ಶಿಕ್ಷೆಯನ್ನು ಕೊಡ್ತಾರೆ. ಪದೇ ಪದೇ ಅನ್ಯ ಜನರಿಗಿಂತ ಹೆಚ್ಚಾಗಿ ದೇವರು ಯಾರಾದ್ರೂ ಶಿಕ್ಷೆ ಕೊಟ್ಟಿದ್ದಾರೆ ಅಂದ್ರೆ ಅದು ಇಸ್ರಾಯೇಲರ ಜನರಿಗೆ. ಎಲ್ಲಿ ಬಿತ್ತೀವೋ ಅಲ್ಲೇ ತಾನೇ ಕುಯ್ತೀವಿ. ಇಲ್ಲಿ ಬಿತ್ತು ಬೇರೆ ಕಡೆ ನಾವು ಕುಯ್ತೀವಿ. ಸುವಾರ್ತೆನ ದೇವ್ರು ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಲೆಕ್ಕ ದೇವ್ರು ನಿನಗೆ ತಾನೇ ಕೇಳ್ತಾರೆ. ಸುವಾರ್ತೆ ಕೊಡದೇ ಇರೋವಾಗ ಕೇಳ್ತಾರೆ ಅಲ್ಲ. ಸುವಾರ್ತೆ ಯಾರು ಕೊಟ್ಟಿದ್ದಾರೆ? ಕ್ರಿಸ್ತನು. ಈಗ ಯೇಸುವನ್ನ ತಿಳ್ಕೊಂಡಿದ್ಯಾ, ರಕ್ಷಣೆ ಹೊಂದಿದ್ಯಾ ಅಂದ್ರೆ ನೀನ್ ಎಷ್ಟು ಜನ ನಿನ್ನನ್ನ ನೀನು ಕಾಪಾಡ್ಕೋಬೇಕು. ಫಸ್ಟು ನಿನ್ನ ಆತ್ಮಕ್ಕೆ ನೀನು ಕಾವಲುಗಾರನಾಗಿರ್ಬೇಕು. ಕ್ರಿಸ್ತನಲ್ಲಿ ನಿನ್ನನ್ನ ನೀನು ಕಾದುಕೊಳ್ಬೇಕು. ಮತ್ತೆ ನಿನ್ನ ಕುಟುಂಬವನ್ನು ಕಾಯುವಂತ ಕಾವಲುಗಾರನಾಗಿ ನೀನು ಇರಬೇಕು. ನಿನ್ನ ಕುಟುಂಬ ದೇವರಲ್ಲಿ ಎಷ್ಟು ಮಟ್ಟಿಗೆ ಇದೆ? ಲೋಕದ ವಿಷಯಗಳಲ್ಲಿ ಅವರು ಬಡತನದಲ್ಲಿದ್ರು, ಇನ್ನೊಂದರಲ್ಲಿದ್ರು, ಮತ್ತೊಂದರಲ್ಲಿದ್ರು, ಪರವಾಗಿಲ್ಲ. ನಾನು ಹೇಳಿರೋದು ಫಸ್ಟ್ ಕ್ರಿಸ್ತನಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ, ಲೋಕದಲ್ಲಿ ಎಲ್ಲಾ ರೀತಿಯ ಚೆನ್ನಾಗಿದ್ದು ಕ್ರಿಸ್ತನಿಲ್ಲ ಅಂದ್ರೆ ಏನು ಪ್ರಯೋಜನ? ಅದನ್ನೇ ತಾನೇ ಬೈಬಲ್ ಹೇಳುತ್ತೆ, ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ನಿನ್ನ ಆತ್ಮ ನಷ್ಟಪಟ್ರೆ ಏನು ಪ್ರಯೋಜನ ಅಂತ. ನಿನ್ನ ಕುಟುಂಬ, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು ಯಾವ ಕಡೆ ಓಡ್ತಾ ಇದ್ದಾರೆ? ಯಾವುದ್ರ ಮೇಲೆ ಅವರ ಒಂದು ಮನಸ್ಸಿದೆ? ಯಾವುದ್ರ ಮೇಲೆ ಅವ್ರಿಗೆ ಆಸಕ್ತಿ ಇದೆ? ನಿನ್ನ ಆಸಕ್ತಿ ಕ್ರಿಸ್ತನಾಗಿರ್ಬೇಕು. ಆಮೇಲೆ
ಯಾರಾಗಿರ್ಬೇಕು? ಯಾರಾಗಿರ್ಬೇಕು? ಕ್ರಿಸ್ತನಾಗಿರ್ಬೇಕು. ನಮ್ಮ ಆಸಕ್ತಿ ಕ್ರಿಸ್ತನೇ ಆಗಿರ್ಬೇಕು. ಮೈಸೂರು ಸಭೆಯಲ್ಲಿ ಬೆಳಗ್ಗೆ ಹೇಳ್ತಾ ಇದೆ, ನಮ್ಮ ಹೆಸರುಗಳು ಲೋಕದಲ್ಲಿ ನೋಂದಣಿಯಾಗಿವೆ. ಯೇಸುನ ನಂಬಿರುವಂತ ನನ್ನ ಹೆಸರುಗಳು ಜೀವ ಗ್ರಂಥದ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲೂಯ, ನಾವು ಯಾವುದಕ್ಕೂ ಎದುರು ಅವಶ್ಯಕತೆ ಇಲ್ಲ. ಕ್ರಿಸ್ತನ ಮತ್ತೆ ಬರ್ತೀನಿ ಅಂತ ಹೇಳಿದ್ರೆ ಬಂದು ನಮ್ಮನ್ನ ಆತನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಕ್ ಮುಂಚೆ ನಾವು ಮಾತ್ರ ಸಿದ್ಧರಿದ್ರೆ ಸಾಕ? ನಮ್ಮ ಮನೆಯವ್ರನ್ನ ಸಿದ್ಧಪಡಿಸೋದು ಬೇಡವಾ? ನಮ್ಮ ಗ್ರಾಮದವ್ರನ್ನ ಸಿದ್ಧಪಡಿಸೋದು ಬೇಡವಾ? ಯಾವಾಗಲೂ ಯೋಚನೆ ಮಾಡು, ನಿನಗೆ ದೇವ್ರು ಕೊಟ್ಟಿರೋ ಕುಟುಂಬವನ್ನ ನೀನು ರಕ್ಷಿಸಬೇಕಾಗಿದೆ. ಆಮೇಲೆ ನೀನಿರುವಂತಹ ಆ ಒಂದು ಗ್ರಾಮವನ್ನ ನೀನು ರಕ್ಷಿಸಬೇಕಾಗಿದೆ. ಅದಕ್ಕೋಸ್ಕರನೇ ದೇವರು ನಿನಗೆ ಆ ಕುಟುಂಬವನ್ನು ಕೊಟ್ಟಿರೋದು. ಅದಕ್ಕೋಸ್ಕರ ದೇವರು ನಿನಗೆ ಆ ಒಂದು ಗ್ರಾಮವನ್ನು ಕೊಟ್ಟಿರೋದು. ಕ್ರಿಸ್ತನ ಸೇವೆಯನ್ನು ಮಾಡೋರಾಗಿದೆ, ಕ್ರಿಸ್ತನ ಸುವಾರ್ತೆನ ಸಾರೋರಾಗಿದೆ. ಇಲ್ಲಿ ಹೆಚ್ಚು ದೇವರು ಅದೇ ಹೇಳ್ತಾ ಇರೋದು, ನೀನು ಹೋಗಿ ಒಬ್ಬ ದುಷ್ಟರಿಗೆ ಸುವಾರ್ತೆನ ಸಾರು. ಒಂದು ವೇಳೆ ಅವನು ಅವನ ತಪ್ಪನ್ನ ಅರ್ಥ ಮಾಡಿಕೊಂಡು, ಅವನ ತಪ್ಪುಗಳನ್ನ ಪಾಪಗಳನ್ನ ಅರ್ಥ ಮಾಡಿಕೊಂಡು ಅವನು ನನ್ನ ಕಡೆ ತಿರುಗಿದ್ರೆ ಪರವಾಗಿಲ್ಲ. ಒಂದು ವೇಳೆ ತಿರುಗಲಿಲ್ಲ ಅಂದ್ರೆ ಅವನು ನಾನು ಶಿಕ್ಷೆ ಕೊಟ್ಕೊಂತೀನಿ. ಸುವಾರ್ತೆ ಸಾರಲಿಲ್ಲಾಂದ್ರೆ ನಾನು ಲೆಕ್ಕ ಯಾರು ಕೇಳಬೇಕು? ನಿನಗೆ. ಇಲ್ಲಿ ಕ್ರಿಸ್ತನನ್ನ ಅರ್ಥವ ಯೇಸುವನ ನಂಬಿರುವಂತ ರಕ್ಷಣೆ ಹೊಂದಿರುವಂತ ನಿನಗೆ ದೇವರು ಲೆಕ್ಕ ಕೇಳ್ತಾರಲ್ವಾ? ಅಲ್ಲೂಯ. ಇನ್ನೊಬ್ರು ನಂಬ್ತಾರೋ ಇಲ್ವೋ ಬಿಟ್ಟಾಗಿ ಭಾಷೆ ನಾನು ಎಷ್ಟೋ ಸಲ ಹೇಳ್ತಿದ್ದೆ, ಅವರು ನಂಬಲ್ಲ, ದೇವ್ರ ಕಡೆ ತಿರ್ಗಲ್ಲ. ಸುಮಾರು 12 ವರ್ಷಗಳಿಂದ ಎಡೆಯಾಳದಲ್ಲಿ ಎಷ್ಟೋ ಜನ ಸಭೆಗೆ ಬಂದ್ರು, ಎಷ್ಟೋ ಜನ ಬಿಟ್ಟು ಅಂದ್ರು. ಸುವಾರ್ತೆ ಗೊತ್ತಿಲ್ಲ ಅಂತ ಅಲ್ಲ, ಅವ್ರು ಸುವಾರ್ತೆ ಇಟ್ಕೊಳ್ತಿಲ್ಲ. ಯೇಸು ಅವ್ರು ಗೊತ್ತಿಲ್ಲ ಅಂತಲ್ಲ, ಯೇಸುವೇ ಅವರ ಜೀವನದಲ್ಲಿ ಬೇಕಾಗಿರೋದಂತ ಹಿಡ್ಕೊಂತಿಲ್ಲ, ಅದಕ್ಕಾಗಿ ಜೀವಿಸ್ತಿಲ್ಲ. ಕೇಳಿದ್ರೆ ಈಗಲೂ ಗ್ರಾಮಗಳನ್ನ ಕೇಳಿದ್ರೆ ನಾನು ಯೇಸುನ ಬಿಟ್ಟಿಲ್ಲ ಅಂತಾನೆ ಹೇಳ್ತಾರೆ. ಭಾಷೆಗೆ ಬೋಧನೆ ಮಾಡುವಂತ ವಿಶ್ವಾಸಗಳಿದ್ದಾರೆ, ಆದ್ರೆ ಅವ್ರ ವಿಶ್ವಾಸಿಗಳಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಮಕಾಸ್ತ ಕ್ರೈಸ್ತರಾಗಿ ಎಲ್ಲ ನಾವಿರ್ಬೇಕಾಗಿದೆ. ಬದುಕೋದು ಸ್ವಲ್ಪ ದಿನ, ಸ್ವಲ್ಪ ವರ್ಷ. ಇಲ್ಲಿ ಕಣ್ಣು ಮುಚ್ಚಿದ್ರೆ ಪರಲೋಕದಲ್ಲಿ ಕಣ್ಣು ತೆರಿತೀವಿ. ಸಾವಿಗೆ ನಾವು ಎದುರೋದು ಅವಶ್ಯಕತೆ ಇಲ್ಲ. ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಅಲ್ಲೂಯ. ಸೊ ಹಾಗಾಗಿ ಈ ಒಂದು ಸುವಾರ್ತೆ ಅಂದ್ರೆ ಏನು, ನಾವು ಅರ್ಥ ಮಾಡ್ಕೋಬೇಕಾದದ್ದೇನನ್ನ, ಹಿಡ್ಕೋಬೇಕಾದದ್ದೇನನ್ನ ಅನ್ನೋದನ್ನ ಇವತ್ತು ನಾವು ನೋಡೋಣ. ಪರಿಚಯದಲ್ಲಿ ಅವಿಶ್ವಾಸಗಳ 6 ಸ್ಥಿತಿಗಳು, ಅದನ್ನ ನಾವು ತಿಳ್ಕೋಬೇಕಾಗಿದೆ. ಅಂಶ ನಾವು ಸುವಾರ್ತೆಯ ಕಾವಲುಗಾರರು ಅಂತ ಹೇಳ್ಬಿಟ್ಟು ಎಲ್ಲ 3, 17, 18 ಇದರಲ್ಲಿ ಪರಿಚಯದಲ್ಲಿ ಅವಿಶ್ವಾಸಿಯ 12 ಸ್ಥಿತಿಗಳು ಅಂದ್ರೆ ಅವರ ಜೀವನ ಯಾವ ರೀತಿ ಇದೆ, ಅವರ ಸ್ಥಿತಿ, ಯೇಸುವನ್ನ ನಂಬದೇ ಇರುವಂತಹ ಪ್ರತಿಯೊಬ್ಬರ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಕೂಡ ಆ ಬಂಧನಗಳಲ್ಲಿ ಇದ್ದೀವಿ. ಇವತ್ತು ಬಿಡುಗಡೆಯಾಗಿ ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದೇವೆ. ಇಲ್ಲಿ 3 ಹಂತಗಳಾಗಿ ಇದನ್ನು ಮಾಡುವಾಗ, ಮೊದಲನೇದು 3 ಬಲೆಗಳು. ಅವಿಶ್ವಾಸಿಗಳು 3 ಬಲೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಬಲೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಬಲೆ ಹಾಕಿ ಬೇಟೆಯಾಡುವವರು ಬಲೆ ಹಾಕಿ ಮೀನನ್ನಾಗಲಿ ಅಥವಾ ಪ್ರಾಣಿಗಳನ್ನ ಹಿಡಿತಾರಲ್ಲ. ಸೊ ಆ ಥರ ಸೈತಾನನು ಈ ಬಲೆಗಳನ್ನು ಉಪಯೋಗಿಸಿದ್ದಾನೆ. ಏನು ಆ ಬಲೆಗಳು ಅಂದ್ರೆ, ಮೊದಲನೇದಾಗಿ ಸ್ವಯಂ ಕೇಂದ್ರಿತ ಅಂತ ಹೇಳ್ತೀವಿ. ಸ್ವಯಂ ಕೇಂದ್ರಿತ ಅಂತ ಆದಿಕಾಂಡ 3ನೇ ಅಧ್ಯಾಯ 1ರಿಂದ 6. ಎರಡನೇದಾಗಿ ಶೈಲಿಕ ಕೇಂದ್ರಿತ ಅಂತ ಹೇಳ್ಬಿಟ್ಟು ಆದಿಕಾಂಡ 6ನೇ ಅಧ್ಯಾಯ 1ರಿಂದ 4. ಮೂರನೇದಾಗಿ ಯಶಸ್ಸು ಕೇಂದ್ರಿತ. ಆದಿಕಾಂಡ 11, 1ರಿಂದ 7. ಏನಿದೆ ಇವುಗಳಲ್ಲಿ ಅಂತ ನಾವು ನೋಡುವಾಗ, ಸ್ವಯಂ ಕೇಂದ್ರಿತ ಅಂದ್ರೆ ಏನು? ಸ್ವಂತವಾಗಿ ನನಗೆ ದೇವರು ಬೇಡ, ನಾನೇ ದೇವರಾಗಬಹುದು ಅಂತ ಸೈತಾನನು ಹೇಳ್ಕೊಂಡಂತ ಮಾತು ಆದಿಕಾಂಡ 1, 3ನೇ ಅಧ್ಯಾಯದಲ್ಲಿ 1ರಿಂದ 6.
ಈ ಹಣ್ಣನ್ನ ತಿಂದ್ರೆ ನೀನೇ ದೇವರಾಗ್ತಿ, ನಿನಗೆ ದೇವರು ಬೇಡ ಅಂತ. ಇವತ್ತು ಜನರೆಲ್ಲರೂ ಅವ್ರಿಗೆ ಅವರೇ ಹೀರೋ. ನಾನು ಹೀರೋ, ನನಗೆ ಯಾರ ಸಹಾಯದ ಅವಶ್ಯಕತೆ ಇಲ್ಲ, ಯಾರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ, ನನಗೆ ನಾನೇ ಅನ್ನುವಂಥ ದುರಹಂಕಾರದಲ್ಲಿ, ನಾನು ಅನ್ನುವಂಥ ದುರಹಂಕಾರದಲ್ಲಿ ಜನರು ಬದುಕ್ತಾ ಇದ್ದಾರೆ. ಅದಕ್ಕೆ ನಾನು ಸ್ವಯಂ ಕೇಂದ್ರಿತರಾಗಿ ಜೀವಿಸ್ತಾ ಇದ್ದಾರೆ. ಎರಡನೇದಾಗಿ ನಾವು ನೋಡೋದಾದ್ರೆ, ಎರಡನೇ ಬಲೆ, ಸೈತಾನರು ಆಗಿರುವಂಥ ಎರಡನೇ ಬಲೆಯಲ್ಲಿ ಸಿಕ್ಕಾಕೊಂಡಿರೋದು ಏನಂದ್ರೆ ಶಾರೀರಿಕವಾದಂತಹ ಜೀವಿತ. ಆತ್ಮದ ಬಗ್ಗೆ ಅವರಿಗೆ ಆಲೋಚನೆ ಇಲ್ಲ. ಆತ್ಮ ಎಷ್ಟು ಪ್ರಾಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕ್ರಿಸ್ತನು ಬಂದಿರೋದು ದೇಹವನ್ನು ರಕ್ಷಣೆ ಮಾಡಕ್ಕಲ್ಲ, ಮಣ್ಣಿಂದ ಬಂದಿರೋದು ಮಣ್ಣಿಗೆ ಹೋಗುತ್ತೆ. ಆದ್ರೆ ಹೆಚ್ಚಾಗಿ ನಾವು ದೇಹಕ್ಕೆ ಒತ್ತು ಕೊಡ್ತಾ ಇದ್ದೀವಿ ಅಲ್ಲ. ಈ ಲೋಕದಲ್ಲಿ ಇರುವಷ್ಟು ದಿನ ಆತ್ಮ ಇರೋದಕ್ಕೆ ಈ ದೇಹ ಅವಶ್ಯಕತೆ ಇದೆ. ಆತ್ಮ ಇರೋದಕ್ಕೆ ಈ ದೇಹ ಅವಶ್ಯಕತೆ ಇದೆ. ನೋಡಿ, ಈಗ ಇದರಲ್ಲಿ ಚಾಕ್ ಪೀಸ್ ಇದೆ, ಈ ಪೆನ್ನೊಳಗೆ ಏನ್ ಚಾಕ್ ಪೀಸ್ ಅಂತ. ಈ ಒಂದು ಬಾಡಿ ಇರೋದು ಇಷ್ಟು ಅಂದವಾಗಿ, ಇಷ್ಟು ಚೆನ್ನಾಗಿದ್ರು ಕೂಡ ಇದರಲ್ಲಿ ಈ ಒಂದು ಚಾಕ್ ಪೀಸ್ ಗೋಸ್ಕರನೇ ಇದಿರೋದು. ಒಂದ್ ವೇಳೆ ಚಾಕ್ ಪೀಸ್ ಮುಗೀತು ಅಂತ ಹೇಳಿದ್ರೆ ಇದೆಷ್ಟು ಅಂದವಾಗಿದ್ರು ಕೂಡ ಬಿಸಾಗಬೇಕಾಗಿರೋದೆ. ಇದಕ್ಕೇನು ಅವಶ್ಯಕತೆ ಇಲ್ಲ, ಇದಕ್ಕೆ ಬೆಲೆ ಇರೋಲ್ಲ. ನಾನು ಕೊಂಡ್ಕೊಂಡಿರೋದು ಇದಕ್ಕೋಸ್ಕರ ಅಲ್ಲ, ಒಳಗಡೆ ಇರುವಂತ ಚಾಕ್ ಪೀಸ್ಗೋಸ್ಕರ. ನನಗೆ ಮುಖ್ಯ ಚಾಕ್ ಪೀಸು, ಮೇಲೆ ಇರುವಂತ ದೇಹ ಅಲ್ಲ. ದೇವರಿಗೆ ದೇಹ ಅಲ್ಲ ಮುಖ್ಯ, ನಮ್ಮ ಒಳಗಡೆ ಇರುವಂತ ಆತ್ಮ ಮುಖ್ಯ ಅಲ್ಲಲ್ಲೋಯ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಸೈತಾನ ಏನ್ ಮಾಡಿದ್ದಾರೆ, ದೇವರು ಆತ್ಮಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ರೆ, ಸೈತಾನನು ಅಲ್ಲ ದೇಹಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೋಹನ ಕಾಲದಲ್ಲಿ ಜನರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಅವರ ಇಷ್ಟಕ್ಕೆ ಅವರು ಪಾಪದ ಕಾರ್ಯಗಳನ್ನ ಮಾಡಿಕೊಂಡು, ತಿನ್ಕೊಂಡು, ಕುಡ್ಕೊಂಡು, ಮಜಾ ಮಾಡಿಕೊಂಡು, ದೇವರ ಭಯ ಭಕ್ತಿಯಲ್ಲೇ ಇಲ್ಲದೆ ದೇವರನ್ನ ಆರಾಧನೆ ಮಾಡೋದನ್ನೇ ಬಿಟ್ಟು ಅವರ ಇಷ್ಟಕ್ಕೆ ಅವ್ರು ಬದುಕ್ತಾ ಇದ್ದಾರೆ. ಇವತ್ತು ಕೂಡ ಲೋಕದಲ್ಲಿರುವ ಜನರು ಅದೇ ರೀತಿ ಬದುಕ್ತಾ ಇದ್ದಾರೆ. ಅವರ ಶಾರೀರಿಕವಾದ ದೇವರಿಗೆ ಹೇಳ್ತಾರೆ, ಇಸ್ರಾಯೇಲರಿಗೆ ಅವರ ಹೊಟ್ಟೆಯೇ ದೇವರಾಗಿರ್ತಾನೆ ಅಂತ. ಹೊಟ್ಟೆ ಪಡೆಗೋಸ್ಕರ ಜನರು ಏನೆಲ್ಲ ಮಾಡ್ತಾ ಇದ್ದಾರೆ. ಶಾರೀರಿಕವಾಗಿ ಅವರ ಶಾರೀರಿಕವಾದ ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ಈ ಲೋಕದಲ್ಲಿ ದೇವರ ವಿರುದ್ಧವಾದ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮೂರನೇ ಬಲೆ, ಸೈತಾನನ ಹಾಕಿರುವಂತ ಮೂರನೇ ಬಲೆ ಅಂದ್ರೆ ಯಶಸ್ಸು. ಏನು ಆ ಯಶಸ್ಸು ಅಂದ್ರೆ, ಇಲ್ಲಿ ಆದಿಕಾಂಡ 11ನೇ ಅಧ್ಯಾಯದಲ್ಲಿ 1ರಿಂದ 8ರಲ್ಲಿ ನಾವು ನೋಡುವಾಗ, ದೇವರ ವಿರುದ್ಧವಾಗಿ ಜನರು ಬಾಬೆಲ್ ಗೋಪುರವನ್ನು ಕಟ್ತಾರೆ. ಬಾಬೆಲ್ ಗೋಪುರ ದೇವರ ಇಷ್ಟ ಅಲ್ಲ, ದೇವರ ಚಿತ್ತ ಅಲ್ಲ, ದೇವರ ಯೋಜನೆ ಅಲ್ಲ. ಅದು ಮನುಷ್ಯರು ಆಕಾಶವನ್ನು ಮುಟ್ಟುವಂತ ಒಂದು ಗೋಪುರವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಾಗಬೇಕು. ದೇವರ ಚಿತ್ತ ಏನು, ಮನುಷ್ಯರೆಲ್ಲರೂ ಭೂಮಿಯಲ್ಲಿ ತುಂಬ್ಕೋಬೇಕು ಅಂತ ಇವ್ರು ಅನ್ಕೊಂಡಿರೋದೇನು, ನಾವೆಲ್ಲೂ ಹೋಗೋದು ಬೇಡ, ಎಲ್ಲ ಒಟ್ಟಿಗೆ ಇಲ್ಲೇ ಇದ್ದು ದೊಡ್ಡ ಗೋಪುರವನ್ನು ಕಟ್ಟೋಣ. ಇವತ್ತು ಜನರು ದೇವರನ್ನ ಬಿಟ್ಟು ಯಶಸ್ಸನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇವರಿಂದ ದೂರ ಆಗಿ ದೇವರಿಗೆ ಚಾಲೆಂಜ್ ಮಾಡಿಕೊಂಡು ಈ ಲೋಕದಲ್ಲಿ ಅನೇಕರು ಯಶಸ್ಸನ್ನು ಗಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಬಾಗಿಲು ಗೋಪುರವನ್ನು ಕಟ್ಟೋತರ ಅನೇಕರು ಅವರದೇ ಜೀವನದಲ್ಲಿ ಅವ್ರದೇ ಆದಂತ ಗುರಿಗಳನ್ನು ಮುಟ್ತಾ ಇದ್ದಾರೆ, ಅವ್ರದೇ ಆದಂತ ಆಸೆಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಆದ್ರೆ ಅವರ ಉದ್ದೇಶಗಳು ನೆರವೇರಿದ ಮೇಲೂ ಕೂಡ ಅವ್ರು ನಾಶವಾಗಲೇಬೇಕು. ಈ ಲೋಕದಲ್ಲಿ ಕ್ರಿಸ್ತನಿಲ್ಲದೆ, ಅವರು ರಕ್ಷಣೆ ಹೊಂದದೆ ಏನೇ ಯಶಸ್ಸು ಗಳಿಸಿದ್ರು ಕೂಡ ಅವ್ರು ನಾಶವಾಗಲೇಬೇಕು. ಹೌದಾ ಅಲ್ಲ? ಸೊ ಈ ಬಲೆಗಳಲ್ಲಿ ಸೈತಾನ ಬೀಳಿಸಿರುವಂತದ್ದು 3 ಬಲೆಗಳು. ಇದನ್ನ ಯಾವಾಗ ನೆನಪಿಟ್ಕೋಬೇಕು? ಒಂದು ಸ್ವಯಂ ಕೇಂದ್ರಿತ, ಎರಡನೇದು ಶರೀರ, ಮೂರನೇದು ಈ ಶರೀರದಲ್ಲಿ ಯಶಸ್ಸು ಗಳಿಸಬೇಕು. ಇವುಗಳಲ್ಲಿ ಅವರು ತಿಳಿದಿದ್ರು. ಮತ್ತೆ ಎರಡನೇ ಭಾಗವಾಗಿ ನಾವು ನೋಡುವಾಗ 3 ಉರುಳುಗಳು. ಇವೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಒಂದೇ ತರ ಇದ್ರು ಕೂಡ ಉರುಳು ಅಂತ ಹೇಳಿದ್ರೆ ಗೊತ್ತಲ್ಲ, ಬಲೆ. ಇದು ಉರುಳು ಬಂದ್ಬಿಟ್ಟು ರೌಂಡ್ ಆಗಿ ಕಟ್ಟಿರ್ತಾರೆ. ಏನಾದ್ರೂ ಒಂದು ಪ್ರಾಣಿ ಅಪ್ಪಿತಪ್ಪಿದಲ್ಲಿ ಹೋದಾಗ ಅದೆಷ್ಟು ಸ್ಪೀಡಾಗಿ ಹೋಗುತ್ತೋ ಅಷ್ಟು ಟೈಟ್ ಆಗಿರುತ್ತೆ ಅಲ್ವಾ? ಅದೆಷ್ಟು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೋ ಅಷ್ಟು ಬಿಗಿಯಾಗಿ ಸಿಕ್ಕಾಕೊಳ್ಳುತ್ತದೆ. ಒಂದು ವೇಳೆ ಆ ಬುರುಜು ಅಥವಾ ಏನಿದು ಕೆಸರಲ್ಲಿ ನಾವು ಕಾಲಿಟ್ಟಾಗ ಏನಾಗುತ್ತೆ, ಕೆರೆಯಲ್ಲೋ ಅಥವಾ ಈ ಒಂದು ಏನು ಮರಳು ಇರುತ್ತೆ, ಉಸುಬು, ಆ ಉಸುಬಲ್ಲಿ ಕಾಲಿಡುವಾಗ ಏನಾಗುತ್ತೆ, ಕಾಲು ಮುತ್ಕೊಂಡ್ಬಿಡುತ್ತೆ ಅಲ್ವಾ? ಎಷ್ಟು ಆಳಕ್ಕೆ ಹೋಗುತ್ತೆ ಅಂದ್ರೆ ನಾವೆಷ್ಟು ಪ್ರಯತ್ನ ಮಾಡ್ತಿದ್ವೋ ಅಷ್ಟು ಒಳಗಡೆ ಹೋಗ್ತಾ ಇರುತ್ತೆ. ನಾವೆಷ್ಟು ಹೊರಗಡೆ ತೆಗಿಯಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ, ನಮ್ಮ ಕಾಲು ಇನ್ನೂ ಅಷ್ಟು ಆಳಕ್ಕೆ ಹೋಗ್ತಾ ಇರುತ್ತೆ. ಅದನ್ನ ನಾವೇನಂತೀವಿ, ಒಂದು ಉರುಳುಗಳು ಅಂತ ಹೇಳ್ತೀವಿ. ಆ ಉರುಳುಗಳು, ಸೈತಾನ ಹಾಕಿರುವಂತ ಉರುಳುಗಳು ಯಾವುದು ಅಂತ ಹೇಳಿದ್ರೆ
ಮೊದಲನೇ ಉರುಳು ಬಂದು ಮಾಟ ಮಂತ್ರ. ಯಾವುದು? ಮಾಟ ಮಂತ್ರ. ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡಬಹುದು. 4ರಿಂದ 8ರಲ್ಲಿ ಪೌಲನು ಮೊದಲನೇ ಸಾರಿ ಸ್ವಾರ್ಥ ಸಾಲಿಕಂತ ಹೇಳ್ಬಿಟ್ಟು ಕುಪ್ರ ದ್ವೀಪಕ್ಕೆ ಹೋದಾಗ ಅಲ್ಲೊಬ್ಬ ಎಲುಮನೆಂಬ ಮಂತ್ರವಾದಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಆ ಮಂತ್ರವಾದಿನ ಅವನಲ್ಲಿ ಆ ದುರಾತ್ಮ ಇತ್ತು. ಆ ದೆವ್ವದ ಬಲದಿಂದ ಅವನು ಇಡೀ ಆ ಕುಪ್ರ ದ್ವೀಪದಲ್ಲಿರುವ ಜನರನ್ನೆಲ್ಲ ಭಯಪಡಿಸಿ ಅವನ ಕೈಲಿ ಇಟ್ಕೊಂಡಿದ್ದ ಅಲ್ವಾ. ಆ ಜನರೆಲ್ಲರೂ ಕೂಡ ಅವ್ರಿಗೆ ಏನೇ ಸಮಸ್ಯೆಗಳು ಬಂದ್ರು ಕೂಡ ಈ ಮಂತ್ರವಾದಿ ಹತ್ರ ಹೋಗ್ತಾ ಇದ್ರು. ಇದೊಂದು ಗುರುಳು, ಇದೊಂದು ಸೈತಾನ ಇನ್ನು ಆಳಕ್ಕೆ ಜನರನ್ನ ಮೋಸ ಮಾಡ್ತಾ ಇದ್ದಾನೆ. ಅವನು ಮಾಟ ಮಂತ್ರ ಅನ್ನುವಂಥದ್ರಲ್ಲಿ ಕಟ್ಟಾಗಿ ಅವ್ರು ತಪ್ಪಿಸಿಕೊಳ್ಳದಂತೆ ಮಾಡ್ತಾ ಇದ್ದಾನೆ. ಕೊನೆಗೆ ಅವ್ರು ಅದರಲ್ಲೇ ಸಾಯ್ಬೇಕು. ಆ ಉರ್ಲಲ್ಲಿ ಸಿಕ್ಕಾಕೊಳ್ಳುವಂಥ ಪ್ರಾಣಿಗಳು ಹೇಗೆ ತುಂಬಾ ದಿನ ನೋಡ್ಕೊಂಡಿಲ್ಲ ಅಂದ್ರೆ ಅಲ್ಲೇ ಸತ್ತೋಗುತ್ತೋ, ಹಾಗೆ ಸೈತಾನನು ಆ ಮಾಟ ಮಂತ್ರ ಎಂಬ ಕಟ್ಟುಗಳಲ್ಲಿ ಜನರನ್ನ ಬಂಧಿಸಿ ಕೊನೆಗೆ ಅಲ್ಲೇ ಆ ಸೈತಾನ ಬರೋದೇನಕ್ಕೆ? ಕಲಿಯೋದಕ್ಕೆ, ಕುಡಿಯೋದಕ್ಕೆ, ನಾಶ ಮಾಡೋದಕ್ಕೆ. ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೂ ಮಾಟ ಮಂತ್ರದ ಕಾರ್ಯಗಳು ನಡೀತಾ ಇದೆ. ಇವತ್ತಿಗೂ ಮಾಟ ಮಂತ್ರದ ಕಾರ್ಯಗಳು ಅದೊಂದು ಉರುಳಾಗಿ ಜನರಿಗೆ ಅದು ವಿನಾಶವಾಗಿದೆ. ಎರಡನೇದಾಗಿ ನಾವು ನೋಡುವಾಗ ಎರಡನೇ ಒಂದು ಉರುಳು ಬಂದ್ಬಿಟ್ಟು ಕಣಿಗಳು. ಇದು ಅಪೊಸ್ತಲರ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 16ರಿಂದ 18ರಲ್ಲಿ ಒಂದು ಗರುಡಗಾತಿಯಾದಂಥ ಹುಡುಗಿ ಇರೋದನ್ನ ನಾವು ನೋಡ್ತೀವಿ. ಆ ಪ್ರಾಂತ್ಯದಲ್ಲಿ ಅನೇಕ ಜನರು ಈ ಕಣಿ ಹೇಳುವಂತ ಹುಡುಗಿ ಹತ್ರ ಹೋಗ್ತಾ ಇದ್ರು. ಇವತ್ತು ಕಣಿ ಅಂದ್ರೆ ಕಣಿ ಆಗ್ಲಿ, ಜ್ಯೋತಿಷ್ಯ ಆಗ್ಲಿ, ಅಥವಾ ನಿಮ್ಮ ಭವಿಷ್ಯ ಹೇಳೋದಾಗ್ಲಿ, ಇವೆಲ್ಲವೂ ಇದ್ರ ಕೆಳಗಡೆ ಬರುತ್ತೆ. ಇದೊಂದು ಉರುಳಿನ ತರ. ಒಬ್ರಿಗೆ ಏನಾದ್ರು ಕಷ್ಟಗಳು, ಕುಟುಂಬದಲ್ಲಿ ಕಷ್ಟಗಳು, ಮಕ್ಕಳ ಮದುವೆ ಆಗ್ತಿಲ್ಲ, ಉದ್ಯೋಗ ಸಿಗ್ತಿಲ್ಲ, ಬಡತನ, ಇನ್ನೊಂದು ಮತ್ತೊಂದು ಅಂದ್ರೆ ಅವ್ರಿಗೆ ಬೇಗ ನೆನಪಾಗೋದೇನು? ಈ ಒಂದು ಕಣಿ ಹೇಳೋರು, ಅದು ಭವಿಷ್ಯ ಹೇಳೋರು. ಅವ್ರ ಹತ್ರ ಹುಡ್ಕೊಂಡು ಹೋಗ್ಬಿಟ್ಟು ಅವರೇ ಒಂದು ಚಿಕ್ಕ ಗುಡಿಸಲಾಕೊಂಡು ಅವ್ರ ಭವಿಷ್ಯನೇ ಟೆಂಟಲ್ಲಿ ಇರುತ್ತೆ ಅಲ್ವಾ. ಅವ್ರ ಭವಿಷ್ಯನೇ ಗುಡಿಸಲಲ್ಲಿ ಇರುತ್ತೆ. ಅವ್ರ ಭವಿಷ್ಯನೇ ರೋಡ್ ಸೈಡ್ ಅಲ್ಲಿ ಗಿಡಿ ಶಾಸ್ತ್ರ, ಇನ್ನೊಂದು ಶಾಸ್ತ್ರ ಹೇಳ್ಕೊಂಡು ಅವ್ರ ಜೀವಿತಾನೇ ಬದಲಾಗಿರಲ್ಲ. ಒಂದು ವೇಳೆ ಅವ್ನ ಭವಿಷ್ಯ ಅವನಿಗೆ ಗೊತ್ತಿದ್ರೆ ಅವನ ಯಾಕೆ ಆ ಥರ ಇರ್ತಿದ್ದ? ಗಿಡಿ ಶಾಸ್ತ್ರ ಹೇಳ್ಕೊಂಡು ಊರು ಸುತ್ತಕೊಂಡು ಕೈ ಕೊಡುವುದು, ನಿನ್ ಜೀವನ ಹೇಳ್ತೀನಿ, ನಿನ್ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಮಾಡಕ್ ಬರೋರು ನಿನ್ನ ಕೈ ನೋಡ್ಬಿಟ್ಟು ಭವಿಷ್ಯ ಹೇಳ್ತಾರೆ. ನಾವು ಕೂಡ ಕೊಡ್ಬಿಟ್ಟು ಹೋಗಿ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ನೋಡಿ, ಯಾಕೋ ತುಂಬಾ ಕಷ್ಟಗಳಿದೆ. ಅವನೇ ಊರು ಅಲಿತಾ ಇದ್ದಾರೆ, ಅವನ ಜೀವನನೇ ಆ ಥರ ಇದೆ. ನೀನು ಅವನ ಕೈ ಕೊಡ್ಬೇಡ, ಅವನ ಥರ ನೀನು ಭಿಕ್ಷೆ ಬಿಡ್ಕೊಂಡೇ ಇದ್ದೀನಿ ಹೇಳ್ತಿರೋದು. ಅಂದ್ರೆ ಸೈತಾನ ಯಾವ ರೀತಿಯಲ್ಲಿ ಆ ಹುಲ್ಲುಗಳಲ್ಲಿ ಬಿಗಿ ಮಾಡ್ತಾ ಇದ್ದಾನೆ. ಓ ಈ ಒಂದು ಕಡೆ ಹೇಳೋದು ಸರಿ ಇಲ್ವಾ, ಇನ್ನೊಂದು ಕಡೆ ಚೆನ್ನಾಗಿ ಹೇಳ್ತಾರೆ, ಇನ್ನೊಂದು ಕಡೆ ಮತ್ತೊಂದು ಕಡೆ ಹೋಗಿ 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 ನಾವು ಇನ್ನೂ ಆಳಕ್ಕೆ ಅದರಲ್ಲೇ ಸಿಕ್ಕಾಕೊಂಡು ಸಾಯ್ತೇವೆ. ದೇವ್ರು ಹೇಳೋದು ಕತ್ತಿ ಹಿಡಿಯೋನು ಕತ್ತಿಯಿಂದಲೇ ಸಾಯ್ತಾನೆ ಅಂತ. ನೀನು ಯಾವುದನ್ನ ನಂಬ್ತೀಯೋ ಅದರಲ್ಲಿ ನೀನು ನಾಶವಾಗ್ತೀಯ. ಈ ಒಂದು ಸೈತಾನನು ಕದಿಯೋದು ಏನಂತ ಹೇಳಿದ್ರೆ ಕುಯ್ಯೋದಕ್ಕೆ, ಹಾಳು ಮಾಡೋದಕ್ಕೆ ಅಂತ. ಸೊ ಅವನ ಒಂದು ಉಲ್ಲಲ್ಲಿ ನೀನು ಸಿಕ್ಕಾಕೊಂಡಿದ್ಯಾ ಅಂದ್ರೆ ಕೊನೆಗೆ ಅವನು ನಾಶ ಮಾಡಿ ಅವನು ಹೋಗುವಂತ ಆ ನಿತ್ಯ ನರಕದಲ್ಲಿ ನಡೆಸ್ತಾನೆ. ಅವನ ಉದ್ದೇಶನೇ ಅದು. ಮೂರನೇ ಒಂದು ಉರುಳು ಏನು ಅಂತ ಹೇಳಿದ್ರೆ ಅದು ಧರ್ಮ. ಏನು? ಧರ್ಮ ಅನ್ನುವಂತಹ ಉರುಳು. ಇದು ಅಪೊಸ್ತಲರ ಕೃತ್ಯಗಳಲ್ಲಿ 19ನೇ ಅಧ್ಯಾಯ 11ರಿಂದ 20ರಲ್ಲಿ ನೋಡ್ಬೋದು. ನೀವು ಯೋಚನೆಗಳನ್ನ ಬರ್ಕೊಂಡು ಮನೆಯಲ್ಲಿದ್ದಾಗ ಇದನ್ನ ಓದ್ಕೋಬಹುದು. ಧರ್ಮ ಅನ್ನೋದು ಒಂದು ಉರುಳು. ಇವತ್ತು ಎಷ್ಟು ಜನ ಧರ್ಮಕ್ಕೋಸ್ಕರ ಒಬ್ರಿಗೊಬ್ರು ಹೋರಾಡ್ತಿದ್ದಾರೆ, ಜಗಳ ಆಡ್ತಿದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿ. ಹಿಂದೂಗಳು ನಮ್ಮ ಧರ್ಮನೇ ಶ್ರೇಷ್ಠ ಅಂತ, ಮುಸ್ಲಿಮ್ಸು ನಮ್ಮ ಧರ್ಮನೇ ಶ್ರೇಷ್ಠ ಅಂತ, ಬೌದ್ಧರು ನಮ್ಮ ಧರ್ಮ ಶ್ರೇಷ್ಠ ಅಂತ. ಸೈತಾನ ಏನ್ ಮಾಡಿದ್ದಾನೆ ಗೊತ್ತಾ? ಈ ಧರ್ಮಗಳನ್ನ ಒಂದು ಉರುಳುಗಳಾಗಿ ಮಾಡಿದ್ದಾನೆ. ಧರ್ಮಗಳು ದೇವರಿಂದ ಸೃಷ್ಟಿಯಾದದ್ದಲ್ಲ, ಮನುಷ್ಯರಿಂದ ಸೃಷ್ಟಿಯಾಗಿರೋದು. ಯಾವ ಧರ್ಮದಲ್ಲಿ ಹೋದ್ರೂ ಒಂದೇ. ಒಂದ್ ವೇಳೆ ಕ್ರೈಸ್ತ ಧರ್ಮ ಆದ್ರೂ ಕೂಡ ಒಂದೇ. ಕ್ರೈಸ್ತರನ್ನ ಒಂದು ಧರ್ಮವಾಗಿ ನೀವು ಸ್ವೀಕಾರ ಮಾಡ್ಕೊಳ್ತೀವಿ ಅಂದ್ರೆ ಅದು ಕೂಡ ಒಂದು ಉರ್ಲೆ. ಇವತ್ತು ರೋಮನ್ ಕ್ಯಾಥಲಿಕ್ ಅವರೆಲ್ಲರೂ ಕೂಡ ಕ್ರೈಸ್ತ ಧರ್ಮ ಅನ್ನೋ ಉರ್ಲಲ್ಲಿ ಸಿಕ್ಕಾಕೊಂಡೆ, ಸುವಾರ್ತೆ ಗೊತ್ತಿಲ್ಲದೆ, ಕ್ರಿಸ್ತನ್ ಗೊತ್ತಿಲ್ಲದೆ ಅವರು ಕೂಡ ವಿಗ್ರಹಾರಾಧನೆ ಮಾಡಿಕೊಂಡು ಮರಿಗಳಲ್ಲಿ ನಂಬಿಕೆ ಇಟ್ಕೊಂಡು ನಿಜವಾದ ರಕ್ಷಣೆ ಮಾರ್ಗ ಗೊತ್ತಿಲ್ಲದೆ ಅವರು ಕೂಡ ನಾಶವಾಗ್ತಾ ಇದ್ದಾರೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಧರ್ಮ ಅನ್ನೋದು ಒಂದು ಉರುಳಾಗಿದೆ. ಅದಕ್ಕೆ ಯೇಸು
ಸುವಾರ್ತೆ ಅನ್ನೋದು ಧರ್ಮ ಅಲ್ಲ, ಅದು ಮಾರ್ಗ. ಅಲ್ಲಲ್ಲೂಯ್ಯ. ಸುವಾರ್ತೆ ಅನ್ನೋದು ಮಾರ್ಗವಾಗಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಈ ಒಂದು 3 ಉರುಳುಗಳು. ಮೂರನೇದಾಗಿ ಈ ಅವಿಶ್ವಾಸಿಯ 6 ಸ್ಥಿತಿಗಳನ್ನು ನೋಡ್ತೀವಿ. ಅವಿಶ್ವಾಸಿಯ 6 ಸ್ಥಿತಿಗಳು. ಏನಿವು 6 ಸ್ಥಿತಿಗಳು? ಈಗಾಗಲೇ ನಾವು ನೋಡಿದ್ವಿ. ಈ 6 ಸ್ಥಿತಿಗಳನ್ನ ಚೌಕಟ್ಟುಗಳು ಅಂತೀವಿ. ಚೌಕಟ್ಟುಗಳು ಅಂದ್ರೆ ಏನು? ಈಗಾಗಲೇ ಒಂದು ಉದಾಹರಣೆ ಕೊಟ್ಟೆ. ಈ ಪೆನ್ ಒಳಗಡೆ ಚಾಕ್ ಪೀಸ್ ಇದೆ. ಏನಿದೆ? ಈ ಚಾಕ್ ಪೀಸ್ ಇಡೋದಕ್ಕೋಸ್ಕರನೇ ಈ ಪೆನ್ನ ಈ ರೀತಿ ಮಾಡಿದ್ದಾರೆ. ಒಂದು ವೇಳೆ ಆಗ್ತಾ ಅದನ್ನ ನಾವೇನು ಇದು ಮಾಡ್ಬೋದು. ಅಂದ್ರೆ ಆ ಚೌಕಟ್ಟನ್ನು ಬಂಧಿಸಿದ್ದಾರೆ. ಈ ಚಾಕ್ ಪೀಸು ಹೊರಗಡೆ ಬರಕ್ಕಾಗಲ್ಲ, ಅದ್ರೊಳಗಡೆ ಅದು ಫಿಕ್ಸ್ ಆಗಿಬಿಟ್ಟಿದೆ. ಪ್ರತಿಯೊಂದು ಕೂಡ ಪೆನ್ ತಗೊಳ್ಳಿ, ರೀಫಿಲ್ ತಗೊಳ್ಳಿ, ಈ ಸ್ಪೀಕರ್ ತಗೊಳ್ಳಿ, ಪ್ರತಿಯೊಂದು ಕೂಡ ಅದರದೇ ಆದ ಚೌಕಟ್ಟಿದೆ, ಆ ಫ್ರೇಮ್ ಇದೆ. ಆ ಫ್ರೇಮ್ ಒಳಗಡೆ ಅವುಗಳನ್ನ ಬಂಧಿಸಿಟ್ಟಿದ್ದಾರೆ. ಅರ್ಥ ಆಗ್ತದೆ ಹೇಳ್ತಿರೋದು? ಸೊ ಹಾಗೆ ಸೈತಾನ ಈ 12 ಚೌಕಟ್ಟುಗಳಲ್ಲಿ, ಏನೋ 6 ಚೌಕಟ್ಟುಗಳಲ್ಲಿ ಅವಿಶ್ವಾಸಿಗಳನ್ನ, ದೇವರನ್ನ ನಂಬದೇ ಇರೋರನ್ನ ಬಂಧಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ಕಡೆ ಗಮನಿಸಿ ದೇವರ ವಾಕ್ಯವನ್ನು. ಮೊದಲನೇ ಬಂದು ಸೈತಾನನ ಮಗು. ಯೋಹಾನ ಸುವಾರ್ತೆ 8:44 ನೋಡಿದ್ರೆ ಸೈತಾನ ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು ನೋಡ್ತೇವೆ. ಕೇಳಿಸ್ಕೊಂಡಿದ್ದೀರ ವಾಕ್ಯನ? ದೇವರ ವಾಕ್ಯ ಕೇಳಿಸ್ಕೊಂಡಿಲ್ಲ ಅಂದ್ರೆ ಬಂದಿದ್ದು ವ್ಯಕ್ತವಾಗುತ್ತೆ. ನೀವಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೂ ಡಿಸ್ಟರ್ಬ್ ಆಗುತ್ತೆ. ಏನಂತ ಇದೆ? ಸೈತಾನನ ಮಗು. ಆ ಚೌಕಟ್ಟೇನು? ಹುಟ್ಟಿದ ಪ್ರತಿಯೊಂದು ಮಗು ಕೂಡ ಸೈತಾನನ ಮಗುವಾಗಿನೇ ಹುಟ್ಟುತ್ತೆ ಈ ಲೋಕದಲ್ಲಿ. ಪ್ರತಿಯೊಂದು ಮಗು ಹುಡ್ತಿರೋದ ಪ್ರತಿಯೊಂದು ಮಗು ಕೂಡ ಸೈತಾನ ಚೌಕಟ್ಟಲ್ಲೇ ಇದೆ. ಸೈತಾನ ಗುಲಾಮತಂದ್ರೆ ನೀನು ನಾನು ಕೂಡ ಅದೇ ರೀತಿಯಲ್ಲಿ ಸೈತಾನನ ಮಗುವಾಗೇ ಇದೆ. ಯೇಸುವಿನ ನಂಬಿ ನಾವು ರಕ್ಷಣೆ ಹೊಂದಿರೋದು. ಯೇಸುವಿನ ನಂಬುದವರು ರಕ್ಷಣೆ ಹೊಂದ್ತಾರೆ, ಇಲ್ಲ ಅಂದ್ರೆ ಅವ್ರು ಸೈತಾನ ಮಗುವಾಗೇ ಇರ್ತಾರೆ. ಅದನ್ನೇ ಹೇಳೋದು ಚೌಕಟ್ಟು. ನಮ್ಮ ಕುಟುಂಬಗಳೆಲ್ಲ ಸೈತಾನ ಚೌಕಟ್ಟುಗಳಿದೆ. ಹುಟ್ಟಿದಾಗಲೇ ಅವರು ಸೈತಾನ ಮಗುವಾಗಿ ಹೋಗ್ತಾರೆ. ಆ ಒಂದು ಫ್ರೇಮ್ ಅನ್ನ ಸೈತಾನ ಸಿದ್ಧ ಮಾಡಿಬಿಟ್ಟಿದ್ದಾರೆ. ಎರಡನೇದಾಗಿ ವಿಗ್ರಹಾರಾಧನೆ. ಏನು? ವಿಗ್ರಹಾರಾಧನೆ ಎಂಬ ಚೌಕಟ್ಟಲ್ಲಿ ಸೈತಾನನು ಜನರನ್ನ ಬಂಧಿಸಿದ್ದಾನೆ. ಎಫೆಸಿ 2:2 ನೋಡಿದ್ರೆ ಸೈತಾನ ವಾಯುಮಂಡಲದ ಅಧಿಕಾರಿಯಾಗಿ ಆ ಸೈತಾನ್ನೇ ಆರಾಧನೆ ಮಾಡೋ ತರ ಮಾಡ್ಬಿಟ್ಟಿದ್ದಾನೆ. ಜನರೆಲ್ಲರೂ ಕೂಡ ಈಗ ಪೌಲನು ಹೇಳ್ತಾನೆ 2 ಕೊರಿಂಥ 10:20 ನೀವು ಬಲಿಗಳನ್ನ ಕೊಟ್ಟಿದ್ದು ದೇವರುಗಳಲ್ಲ, ದೆವ್ವಗಳಿಗೆ ಅಂತ ಹೇಳ್ಬಿಟ್ಟು. ವಿಗ್ರಹಗಳಿಗೆ ಪೂಜೆ ಮಾಡೋದೆಲ್ಲ ದೇವ್ರಿಗೆ ಹೋಗಲ್ಲ, ಯಾವ್ದು ಹೋಗುತ್ತೆ? ದೆವ್ವಗಳಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಗ್ರಹಗಳನ್ನ ಸೈತಾನ ಯಾಕೆ ಚೌಕಟ್ಟುಗಳಾಗಿ ಒಂದೊಂದು ಗ್ರಾಮದಲ್ಲೂ ಅನೇಕ ವಿಗ್ರಹಗಳನ್ನ, ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ಪ್ರೇರೇಪಣೆ ಮಾಡ್ತಾನಂದ್ರೆ ಜನರನ್ನ ಬಂಧಿಸ್ಬಿಟ್ಟಿದ್ದಾರೆ. ಈ ಜಾತಿ ಜನರಿಗೆ ಈ ದೇವರು, ಈ ಜಾತಿ ಜನರಿಗೆ ಈ ದೇವರು. ಆ ಒಂದು ಚೌಕಟ್ಟೊಳಗಡೆನೆ ಅವ್ರು ಇರಬೇಕು. ಅದರಿಂದ ಹೊರಗಡೆ ಬರಬಾರದು ಅಂತ ಹೇಳಿ ಪ್ರತಿದಿನ ಹೋಗಿನೋ, ವಾರಕ್ಕೊಂದ್ಸಲಿ ಹೋಗಿನೋ, ಅವ್ರ ಜೀವನ ಪದ್ಧತಿ ಆಗ್ಬಿಟ್ಟಿದೆ ಅದು ಮಾಡುವಂಥದ್ದು. ವಿಗ್ರಹಾರಾಧನೆ ಅನ್ನೋದು ಸೈತಾನನ ಮಾಡಿರುವಂಥ ಒಂದು ಚೌಕಟ್ಟು. ಜನರೆಲ್ಲರೂ ಕೂಡ ಆ ಚೌಕಟ್ಟುಗಳನ್ನೇ ಇದ್ದುಕೊಂಡು ಜೀವನ ಮಾಡ್ತಿದ್ದಾರೆ, ಅದರಲ್ಲೇ ಸಾಯ್ತಿದ್ದಾರೆ. ಅದರಿಂದ ಹೊರಗಡೆ ಬರಲು ಆಲೋಚನೆ ಮಾಡ್ತಾ ಇಲ್ಲ. ಇವತ್ತು ನಾನು ನೀನು ಈ ಚೌಕಟ್ಟಿಂದ ಹೊರಗಡೆ ಬಂದಿದ್ದೀವಿ ಅಂದ್ರೆ ದೇವರಿಗೆ ಸ್ತೋತ್ರ. ಆಮೇಲೆ ದೇವರ ಕೃಪೆ ಇದೆ. ಇಷ್ಟು ಬಲವಾದ ಒಂದು ಚೌಕಟ್ಟು, ಬಲವಾದ ಒಂದು ಫ್ರೇಮ್ ಒಳಗಡೆ ಸೈತಾನ ಬಂಧಿಸಿದ್ದಾನೆ ಜನರನ್ನು. ಮತ್ತೆ ಮೂರನೇ ಒಂದು ಚೌಕಟ್ಟು ಬಂದ್ಬಿಟ್ಟು ಮಾನಸಿಕ ಸಮಸ್ಯೆಗಳು. ಇದು ಮತ್ತಾಯ 11:28 ಯೇಸುಸ್ವಾಮಿ ಕರೀತಾರೆ, ಎಲ್ಲ ಕಷ್ಟಪಡೋರು ಹೊರತು ನೀವೆಲ್ಲರೂ ನನ್ನ ಬಳಿಗೆ ಬರ್ತೀನಿ. ಸೈತಾನ ಏನ್ ಮಾಡ್ತಾ ಇದ್ದಾರೆ? ಈಗ ಯೇಸುವನ್ನ ನಂಬುವವರು ಅವರ ದೇಹ ದೇವರ ಆಲಯವಾಗಿ ಮಾರ್ಪಡುತ್ತೆ. ದೇವರ ಆತ್ಮ ಅವರೊಳಗಡೆ ವಾಸ ಮಾಡ್ತಾರೆ. ಹೌದಾ? ಬೆಳೆಸ್ಕೊಂತಿದ್ದೀವಿ. ಯಾರು ಬಂದು ವಾಸ ಮಾಡ್ತಾರೆ?
ದೇವರ ಆತ್ಮನ ಬಂದು ವಾಸ ಮಾಡ್ತಾರೆ. ಯೇಸುವನ್ನ ಯಾರು ಅಂಗೀಕರಿಸ್ತಾರೋ ಅವರ ಹೃದಯದೊಳಗೆ ದೇವರ ಆತ್ಮನ ವಾಸ ಮಾಡ್ತಾರೆ. ಹಾಗಾದ್ರೆ ದೇವರ ಇಲ್ಲದೆ ಇರೋರು, ದೇವರ ಆತ್ಮನ ಇಲ್ಲದೆ ಇರೋರು, ಯೇಸುವನ್ನ ನಂಬದೇ ಇರೋರ ಹೃದಯಗಳಲ್ಲಿ ಯಾರು ವಾಸ ಮಾಡ್ತಾರೆ? ಖಂಡಿತ ದೇವಗಳು ವಾಸ ಮಾಡ್ತಾರೆ. ಬೆಳಕಿಲ್ಲದೆ ಇರೋ ಕಡೆ ಕತ್ತಲಿರೋ ಹಾಗೆ ಯೇಸು ಇಲ್ಲದಿರೋ ಕಡೆ ಸೈತಾನ ಇರ್ತಾನೆ ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಅನೇಕ ಜನರು ದುರಾತ್ಮ ಪೀಡಿತರಾಗಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಅವ್ರು ಏನ್ ಮಾಡ್ತಿದಾರೋ, ಏನ್ ಮಾತಾಡ್ತಾರೋ, ಎಲ್ಲಿದ್ದಾರೋ, ಹೇಗೆ ಅವ್ರ ಜೀವನ ಹೇಗಿದೆ ಅವರಿಗೆ ಗೊತ್ತಿರಲ್ಲ. ದುರಾತ್ಮಗಳು ಅಷ್ಟು ಮಟ್ಟಕ್ಕೆ ಅವರನ್ನ ನಡೆಸ್ತಾ ಇದೆ ಎಂಬುದಾಗಿ ನೋಡ್ತೀವಿ. ಮತ್ತೆ ನಾಲ್ಕನೇದಾಗಿ ನಾವು ನೋಡುವಾಗ ಶಾರೀರಿಕ ಸಮಸ್ಯೆಗಳು. ಈ ಶಾರೀರಿಕ ಸಮಸ್ಯೆಗಳ ಅಪೊಸ್ತಲರ ಕೃತ್ಯಗಳಲ್ಲಿ 8ನೇ ಅಧ್ಯಾಯ 4ರಿಂದ 8 ನಾವು ನೋಡುವಾಗ, ಫಿಲಿಪ್ಪನ ಸಮಯ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಎಷ್ಟೋ ಜನರು ಅನಾರೋಗ್ಯದಿಂದ, ಪಾರ್ಶ್ವವಾಯು ರೋಗದಿಂದ, ಕುಂಡ್ರು, ದೆವ್ವ ಹಿಡಿದವರು, ಈ ತರ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಬರೀ ಆ ಫರಿಸಾಯ ಏನು ಸಮಯ ಪಟ್ಟಣದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ಮೂಲೆ ಹೋದರೂ ಕೂಡ ಅನೇಕ ರೀತಿಯಾದಂತಹ ಶಾರೀರಿಕವಾದ ಸಮಸ್ಯೆಗಳು, ಅನಾರೋಗ್ಯಗಳಿವೆ. ಗುಣಪಡಿಸಲಿಕ್ಕೆ ಆಗದಿರುವಂತಹ ರೋಗಗಳು ಇದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಇದೆಲ್ಲ ಬರ್ತಾ ಇರೋದು? ಖಂಡಿತ ಸೈತಾನದಿಂದ ಈ ಸಮಸ್ಯೆಗಳು ಉಂಟಾಗ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 5ನೇ ಒಂದು ಚೌಕಟ್ಟು ಏನು ಅಂದರೆ ಮರಣ ಮತ್ತು ನರಕ. ಲೂಕ 16 19ರಿಂದ 33 ನೋಡ್ಬೋದು. ಮರಣ ಮತ್ತು ನರಕ ಅಂದರೆ ಈ ಲೋಕದಲ್ಲಿರುವಂಥವರೆಲ್ಲರೂ ಕೂಡ ಸಾಯ್ತಾ ಇದ್ದಾರೆ, ಸತ್ತು ನರಕಕ್ಕೆ ಹೋಗ್ತಾ ಇದ್ದಾರೆ. ಸೈತಾನ ಆ ರೀತಿ ಒಂದು ಚೌಕಟ್ಟನ್ನು ನಿರ್ಮಿಸಿದ್ದಾನೆ. ಎಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡವರು ಕೊನೆಗೆ ಸಾಯಬೇಕು, ಸತ್ತು ಅವರು ಪರಲೋಕಕ್ಕಲ್ಲ ನರಕಕ್ಕೆ ಹೋಗ್ಬೇಕು ಅಂತ ಸೈತಾನನವನ್ನ ಒಂದು ಚೌಕಟ್ಟಿನಲ್ಲಿ ಇರಿಸಿದ್ದಾನೆ. ಅಷ್ಟೇ ಅಲ್ಲ, ಕೊನೆಯದಾಗಿ ನಾವು ನೋಡೋದಾದ್ರೆ 6ನೇದಾಗಿ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳಿ ನಾವು ನೋಡ್ತೀವಿ. ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯ 4-5 ನಾವು ನೋಡುವಾಗ, ತಂದೆಯ ಪಾಪವಾದ ಮಕ್ಕಳ ಮೇಲೆ ದೇವರು 3-4 ತಲೆಮಾರುಗಳ ಮೇಲೆ ಬರಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಒಬ್ಬ ಅವಿಶ್ವಾಸಿ ಬಗ್ಗೆ ನಾವು ತಗೊಳ್ಳುವಾಗ ಅವ್ರು 3 ಬಲೆಗಳಲ್ಲಿ ಸಿಕ್ಕಾಕೊಂಡು, 3 ಹುಳುಗಳಲ್ಲಿ ಸಿಕ್ಕಾಕೊಂಡು ಈ 6 ಚೌಕಟ್ಟುಗಳಲ್ಲಿ ಇರ್ತಾನೆ. ಅವ್ನು ಸತ್ತು ನರಕಕ್ಕೆ ಹೋದ್ಮೇಲೆ ಮುಗೀತಾ ಅಂದ್ರೆ ಅಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೂಡ ಇದೇ ಚೌಕಟ್ಟುಗಳಲ್ಲಿ, ಇದೇ ಸೈತಾನದ ಬಂಧನಗಳಲ್ಲಿ ಜೀವಿಸ್ತಾರೆ. ಯಾಕಂದ್ರೆ ಅವ್ರು ಸತ್ಯ ಗೊತ್ತಿರಲ್ಲ, ಅವರು ಬಿಡುಗಡೆ ಹೊಂದಿಲ್ಲ, ಅವರು ರಕ್ಷಣೆ ಹೊಂದದೇ ಇರೋದ್ರಿಂದ ಅವ್ರ ಮಕ್ಕಳು ಕೂಡ ಅದೇ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಾರೆ ಅಂದ್ರೆ, ಇದು ನಮ್ಮ ತಾತವ್ರ ಕಾಲದಿಂದಲೂ ಮಾಡ್ತಾ ಬರ್ತಾ ಇದೀವಿ, ನಮ್ಮ ಪೂರ್ವಿಕರ ಕಾಲದಿಂದಲೂ ನಾವು ಇದನ್ನು ಮಾಡ್ತಾ ಬರ್ತಾ ಇದ್ವಿ ಅಂದ್ರೆ ಅಷ್ಟು ಆ ರೀತಿ ಬಲವಾದ ಒಂದು ಚೌಕಟ್ಟನ್ನ ಸೈತಾನ ಹಾಕಿದ್ದಾರೆ. ಅದರಿಂದ ಹೊರಗಡೆ ಬರಲ್ಲ. ಜಾತಿ ಧರ್ಮ ಅಥವಾ ನಮ್ದು ಈ ಜಾತಿ ಮೇಲ್ಜಾತಿ, ನಾವು ಮಾಡೋದು ಸರಿ, ನಮ್ಮ ಜೀವನ ಸರಿ, ಅವ್ರದ್ದು ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಸೈತಾನ ಬಂಧಿಸಿದ್ದಾರೆ. ಯಾಕಿದೆಲ್ಲ ನಾನು ಹೇಳ್ತಾ ಇದ್ದೀನಿ, ಸುವಾರ್ತೆ ನಾವು ಸರಿಯಾಗಿ ಹೇಳಬೇಕಂದ್ರೆ, ಸುವಾರ್ತೆ ನಾವು ಇಟ್ಕೋಬೇಕಂದ್ರೆ ಮೊದಲು ಸೈತಾನದ ಕಾರ್ಯಗಳನ್ನು ಅರ್ಥ ಮಾಡ್ಕೋಬೇಕು, ಈ ಲೋಕದವರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೋಬೇಕು. ಇಂಥ ಸ್ಥಿತಿಗಳಲ್ಲಿ ಜನರು ಸಿಕ್ಕಾಕೊಂಡಿದ್ದಾರೆ, ಇಸ್ರಾಯೇಲರು ಸಿಕ್ಕಾಕೊಂಡಿದ್ದಾರೆ, ಇವತ್ತು ನಮ್ಮ ದೇಶದ ಜನರು ಸಿಕ್ಕಾಕೊಂಡಿದ್ದಾರೆ. ಇವರನ್ನ ಇಲ್ಲಿಂದ ಬಿಡಿಸಬೇಕು. ಸೊ ಇದನ್ನೆಲ್ಲ ನಾವು ಮೂಲಭೂತವಾಗಿ ನೋಡುವಾಗ ಮುಖ್ಯ ಸಂದೇಶದಲ್ಲಿ ಮೂರು ಮೂಲಭೂತ ಸಮಸ್ಯೆಗಳನ್ನು ನೋಡೋಣ. ಇದನ್ನೇ ನಾವು ಒಂದು ಸಾರಾಂಶವಾಗಿ ನೋಡುವಾಗ ಮೂರು ಮೂಲಭೂತ ಸಮಸ್ಯೆಗಳು ಏನು ಅಂತ ನಾವು ನೋಡುವಾಗ, ಮೊದಲನೇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಸೈತಾನನು ದೊಡ್ಡ ಸಮಸ್ಯೆ ಆಗಿದ್ದಾನೆ. ಹಾಗೆ ನಾನು ಹೇಳಿದಾಗೆ ಸುವಾರ್ತೆ 8:44 ನಾವು ನೋಡ್ಬೋದು. ಎರಡನೇ ಸಮಸ್ಯೆ ಏನು ಅಂತ ನಾವು ನೋಡಿದ್ರೆ ಪಾಪ. ಇದು ದೇವರಿಂದ ನಮ್ಮನ್ನು ದೂರ ಮಾಡ್ತಾ ಇದೆ. ರೋಮಪುರ 3:23 ನೋಡಿದ್ರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಳ್ತಿದ್ದಾರೆ ಅಂತ. ಮತ್ತೆ ಮೂರನೇ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ನರಕ. ಲೋಕದಲ್ಲಿ ಜನರು ಜೀವಿಸ್ತಾ ಸತ್ತು ಅವರು ಕೊನೆಗೆ ನರಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತೀವಿ.
ನೋಡ್ತೇವೆ. 16, 19ರಿಂದ 31. ಇವೆಲ್ಲ ಸಮಸ್ಯೆಗಳು. ಮೈನ್ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಸ್ರಾಯೇಲರಾಗಲಿ ಇವತ್ತಿನ ನಾನು ನೀನಾಗಲಿ ನಮ್ಮ ದೇಶದಲ್ಲಿ ಇರುವಂತವರಾಗಲಿ ಎದುರಿಸ್ತಿರುವಂತಹ 3 ಮುಖ್ಯವಾದ ಸಮಸ್ಯೆಗಳು. ಬೈಬಲಲ್ಲಿ ಮೊದಲು ಕಾಣಿಸ್ಕೊಂಡಿದ್ದು ಸೈತಾನ. ಈ ಲೋಕದವೆಲ್ಲ ಸೃಷ್ಟಿ ಮಾಡೋದಕ್ಕೆ ಮುಂಚೆನೆ ಒಬ್ಬ ದೇವದೂತ ಸೈತಾನನಾಗಿ ಮಾರ್ಪಟ್ಟದ್ದನ್ನು ನಾವು ನೋಡ್ತೇವೆ. ಶತ್ರುವಾಗಿ ದೇವರಿಗೆ ವಿರೋಧಿಯಾಗಿ ಮಾರ್ಪಟ್ಟದ್ದನ್ನು ನಾವು ನೋಡ್ತೇವೆ. ಎರಡನೇದಾಗಿ ಅವನಿಂದ ದೇವರು ಮನುಷ್ಯರನ್ನ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರ್ಬೇಕಾದ್ರೆ ಅದೇ ಸೈತಾನ ಬಂದು ನಮ್ಮನ್ನ ಪಾಪದಲ್ಲಿ ಬೆಳೆಸ್ತಾನೆ. ನಮ್ಮ ನಂತರ ಎಲ್ಲರೂ ಪಾಪಿಗಳಾಗ್ತೀವಿ. ಆದಮ ಅವನ ನಂತರ ಎಲ್ಲರೂ ಪಾಪಿಗಳಾಗ್ತಾರೆ. ಅದಕ್ಕೆ ರೋಮ 3:23 ಎಲ್ಲರೂ ಪಾಪ ಮಾಡಿ ಅಂತ ಇದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡು ಎಲ್ಲರೂ ಪಾಪಿಗಳು ಅಂತ ಹೇಳಿದ್ಮೇಲೆ ಮುಗೀತು ಅವರ ಜೀವನ. ಮೂರನೇದಾಗಿ ನರಕ. ಪಾಪ ಮಾಡುವವನು ಸೈತಾನನ ಮಗುವಾಗಿರ್ತಾನೆ. ಮತ್ತೆ ಪಾಪಿಯಾಗಿ ಸಾಯುವವನು ಖಂಡಿತವಾಗಲೂ ನರಕಕ್ಕೆ ಹೋಗ್ತಾನೆ. ಈ ಲೋಕದಲ್ಲಿ ಮನುಷ್ಯರಿಗೆ ಜನರಿಗೆ ಗೊತ್ತಿಲ್ಲದಿರುವಂತಹ ವಿಷಯಗಳು ಸೈತಾನ, ಪಾಪ, ನರಕ. ಒಂದ್ ವೇಳೆ ಪಾಪ ಅಂದ್ರೆ ಸಿಂಪಲ್ ಆಗಿ ನಾವು ತಪ್ಪು ಮಾಡಿದ್ದೀವಿ ಸರಿಪಡಿಸ್ಕೊಳ್ಳೋಣ, ಏನೋ ಒಂದು ಪುಣ್ಯ ಕಾರ್ಯ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಾರೆ. ಅಲ್ಲ, ಈ ಲೋಕದಲ್ಲಿ ಸೈತಾನ ಕೊನೆ ತನಕ ಇದ್ದಾನೆ, ಪಾಪ ಕೊನೆ ತನಕ ಇದೆ, ನರಕ ಕೊನೆ ತನಕ ಇದೆ, ಶಾಶ್ವತವಾಗಿದೆ. ಆದ್ರೆ ಇವು ಮುಖ್ಯ ಸಮಸ್ಯೆಗಳು. ಜನರ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು, ಶಾರೀರಿಕವಾದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ. ಆದ್ರೆ ಇವು ಬಂದ ಆತ್ಮಿಕ ಸಮಸ್ಯೆಗಳು, ಆತ್ಮಕ್ಕೆ ಸಮಸ್ಯೆಗಳು. ನಮ್ಮ ಆತ್ಮ ಸೈತಾನನಿಗೆ ಗುಲಾಮನಾಗಿರೋದು, ನಮ್ಮ ಆತ್ಮ ಪಾಪ ಮಾಡಿರೋದು, ನಮ್ಮ ಆತ್ಮ ಇವತ್ತು ನರಕಕ್ಕೆ ಹೋಗೋದು. ಈಗ ದೇಹ ಸುಮ್ಮನೆ ಇರುವಂತದಷ್ಟೇ ಒಂದು ವಸ್ತು ಅಂತಾರ. ದೇಹವಾಗಿ ಪಾಪ ಮಾಡಲ್ಲ, ನಮ್ಮ ಆತ್ಮ ಮಾಡೋದು ಪಾಪ. ನಮ್ಮ ಆತ್ಮ ಆಸೆ ಮಾಡೋದು, ನಮ್ಮ ಆತ್ಮ ದೇವರ ವಿರುದ್ಧವಾಗಿ ನಡ್ಕೊಳ್ಳೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಶಿಕ್ಷೆ ಎಲ್ಲ ಬಂದು ಆತ್ಮಕ್ಕೇನೆ. ಆ ನರಕದಲ್ಲಿ ಶಾಶ್ವತವಾಗಿ ಎಂದೆಂದಿಗೂ ಬಿಡುಗಡೆ ಆಗದಿರುವಂತಹ ಸ್ಥಳಕ್ಕೆ ನಾವು ಹೋಗ್ಬೇಕಾಗಿದೆ. ಇದು ಪರಿಸ್ಥಿತಿ, ಈ ಒಂದು ಅವಿಶ್ವಾಸಿಗಳ ಒಂದು ಸ್ಥಿತಿ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಲೋಕದಲ್ಲಿ ಬಂದಿದ್ದು. ಯೇಸು ಕ್ರಿಸ್ತನು ಮುಖ್ಯವಾಗಿ ಬಂದಿದ್ದು ಸೈತಾನ, ಪಾಪ, ನರಕದಿಂದ ಮನುಷ್ಯರನ್ನ ಬಿಡಿಸೋದಕ್ಕೆ. ಇದಕ್ಕಾಗಿ ಬೇರೆ ಯಾರು ಬಂದಿಲ್ಲ. ಬೇರೆ ಯಾವ ವ್ಯಕ್ತಿ, ಬೇರೆ ಯಾವ ದೇವರು ಕೂಡ ನಮ್ಮನ್ನ ಸೈತಾನದಿಂದಲೋ ಪಾಪದಿಂದಲೋ ನರಕದಿಂದ ಬಿಡಿಸಿದ್ದೀನಿ, ಬಿಡಿಸ್ತಾ ಇದ್ದೀನಿ, ನನ್ನ ನಂಬ್ಕೊಂಡ್ರೆ ಇವುಗಳಿಂದ ಬಿಡುಗಡೆ ಹೋಗ್ತೀರಾ ಅಂತ ಖಂಡಿತ ಯಾವ ದೇವರು ನನಗೆ ಇದುವರೆಗೂ ಹೇಳಿರೋ ಹಾಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಅವುಗಳಿಗಾಗಿ ಬಂದ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿನೇ ಕ್ರಿಸ್ತನ ಮೂರು ಉದ್ಯೋಗಗಳು ಅಂತ ನಾವು ನೋಡ್ತೇವೆ. ಕ್ರಿಸ್ತನು ಮಾಡಿದಂತಹ ಒಂದು ಕಾರ್ಯಗಳು, ಆ 3 ಉದ್ಯೋಗಗಳೇ ಈ 3 ಕಾರ್ಯಗಳಿಗೆ ಪರಿಹಾರ ಒದಗಿಸೋದು. ಹಾಗಾಗಿನೇ ಯೇಸು ಸ್ವಾಮಿ ಸತ್ಯ ಅರಸರಾಗಿ ಈ ಲೋಕದಲ್ಲಿ ಬಂದೆ. 1 ಯೋಹಾನ 3:8 ನಾವು ನೋಡಿದ್ರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿದ್ದು ಏನಕ್ಕೆ? ಸೈತಾನನ ಕಾರ್ಯಗಳನ್ನ ಲಯ ಮಾಡೋದಕ್ಕೆ. ಅಲ್ಲಲ್ಲೂಯ್ಯ. ಬೇರೆ ಯಾರು ಕೂಡ ಸೈತಾನನ ಕಾರ್ಯಗಳ ಲಯ ಮಾಡಕ್ ಬಂದಿಲ್ಲ, ಸೈತಾನ ಜಯಿಸಕ್ ಆಗಲಿಲ್ಲ. ಯೇಸು ಕ್ರಿಸ್ತನು ಬಂದಿದ್ದೆ ಸೈತಾನನ ಕಾರ್ಯಗಳನ್ನ ಬಂಧಿಸೋದಕ್ಕೆ, ಲಯ ಮಾಡೋದಕ್ಕೆ ಎಂಬುದಾಗಿ. ಹಾಗಾಗಿ ಸೈತಾನನ ಮೇಲೆ ಯುದ್ಧ ಮಾಡಿ ಯೇಸು ಸ್ವಾಮಿ ಗೆದ್ದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಆತನ ರಾಜನಾಗಿದ್ದಾನೆ. ಎರಡನೇದಾಗಿ ಸತ್ಯ ಯಾಜಕ ಎಂಬುದಾಗಿ ನಾವು ನೋಡ್ತೇವೆ. ಸತ್ಯ ಯಾಜಕನಾಗಿ ಮಾರ್ಕ 10:45 ನಾವು ನೋಡಿದ್ರೆ ಯೇಸು ಸ್ವಾಮಿ ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಆತನ ಈಡು ಕೊಟ್ಟರೆ ಎಂಬುದಾಗಿ. ಅಲ್ಲಲ್ಲೂಯ್ಯ. ನಾನು ಸೇವೆ ಮಾಡಿಸ್ಕೊಳಕ್ ಬಂದಿಲ್ಲ, ಸೇವೆ ಮಾಡೋದಕ್ಕೆ ಬಂದಿದ್ದೀನಿ. ಅನೇಕರನ್ನ ಬಿಡಿಸ್ಕೊಳ್ಳೋದಕ್ಕೆ, ನನ್ನ ಪ್ರಾಣವನ್ನ ಈಡು ಕೊಡೋದಕ್ಕೆ ಬಂದಿದ್ದೀನಿ ಅಂತ ಯೇಸು ಹೇಳಿದ್ರು. ಈಡು ಅಂದ್ರೆ ಏನು? ಬೆಲೆ ಕಟ್ಟೋದಕ್ಕೆ. ಅಲ್ಲಲ್ಲೂಯ್ಯ. ಬೆಲೆ ಕಟ್ಟೋದಕ್ಕೆ ಬಂದಿದ್ದೀನಿ. ಯೇಸುವಿನ ರಕ್ತ ನಮ್ಮ ಪಾಪವನ್ನು ಶುದ್ಧೀಕರಿಸಿದೆ. ಬೇರೆ ಎಲ್ಲೂ ಪಾಪ ಕ್ಷಮಾಪಣೆ ಇಲ್ಲ ಪ್ರಪಂಚದಲ್ಲಿ. ನಮ್ಮ ಪಾಪಗಳು ತೊಳೆಯಲ್ಪಡೋ ಜಾಗ ಬೇರೆ ಯಾವುದೂ ಇಲ್ಲ. ಯಾವುದರಿಂದಲೂ ಕೂಡ ಏನೋ ಗಂಗಾ ನದಿಯಲ್ಲಿ ಮುಳುಗಿ ಬಂದ ತಕ್ಷಣ, 4 ಜನಕ್ಕೆ ಊಟ ಹಾಕಿದ ತಕ್ಷಣ, 4 ಜನಕ್ಕೆ ಬಟ್ಟೆ ಕೊಟ್ಟ ತಕ್ಷಣ ನಮ್ಮ ಪಾಪಗಳು ಪರಿಹಾರ ಆಗುತ್ತಂದ್ರೆ ಸಾಧ್ಯ ಇಲ್ಲವೇ ಇಲ್ಲ. ಅರ್ಥ ಆಗ್ತಿದೆಯಾ?
ನಮ್ಮ ಪಾಪಗಳನ್ನ ಕ್ಷಮಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲವಲ್ಲ. ನಮ್ಮ ಪಾಪ ಕ್ಷಮಾಪಣೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಆಗಿದ್ರೆ ಯೇಸು ಸ್ವಾಮಿ ಮನುಷ್ಯನಾಗಿ ಲೋಕದಲ್ಲಿ ಬಂದು ಯಾಕೆ ಇಷ್ಟೆಲ್ಲ ಸಮಸ್ಯೆ, ಇಷ್ಟೆಲ್ಲ ಹಿಂಸೆ ಪಡಬೇಕಾಗಿತ್ತು? ಹೋಗ್ರು ಹೋಗಿ ಆ ನದಿಯಲ್ಲಿ ಮುಳುಗಿ ಬಂದು ಎಲ್ಲ ಪಾಪ ಹೋಗುತ್ತೆ ಅಂತ ಹೇಳ್ಬೋದಾಗಿತ್ತು. ಪಾಪ ಕೊಡುವ ಸಂಬಳ ಏನು? ಪಾಪ ಕೊಡುವ ಸಂಬಳ ಮರಣ. ಇನ್ನ ನನ್ನ ಪಾಪಗಳು ಮರಣವನ್ನು ಕೊಡ್ತು ಸಂಬಳವಾಗಿ. ಆ ಮರಣವನ್ನು ಯೇಸು ಹೊಂದಿಕೊಂಡು, ಅದಲ್ಲೂಯ ಆತನ ಮರಣದಿಂದ ನಮ್ಮೆಲ್ಲರ ಪಾಪಗಳು ಕ್ಷಮಾಪಣೆ ಆಯಿತು. ಆತನೇ ಮಹಾಯಾಜಕನಾಗಿ, ಆತನೇ ಯಜ್ಞದ ಕುರಿಯಾದತನಾಗಿ ಲೋಕದಲ್ಲಿ ಬಂದು ಈ ಲೋಕದ ಪಾಪಗಳನ್ನು ಹೊತ್ತು ಒಯ್ದ ದೇವರು. ಇವತ್ತು ಯಾರೆಲ್ಲ ಯೇಸುವನ್ನು ಅಂಗೀಕರಿಸ್ಕೊಳ್ತಾರೋ ಅವರ ಪಾಪಗಳು ಕ್ಷಮಾಪಣೆ ಆಗುತ್ತೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ನರಕ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು. ಹಾಗಾಗಿನೇ ಯೇಸು ಸ್ವಾಮಿನ ಸತ್ಯ ಪ್ರವಾದಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಯೋಹಾನ ಸುವಾರ್ತೆಯಲ್ಲಿ 14:6 ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾರು ತಂದೆಯ ಬಳಿಗೆ ಅಂದ್ರೆ ನರಕದಿಂದ ದೇವರ ಬಳಿಗೆ, ದೇವರ ರಾಜ್ಯಕ್ಕೆ ಹೋಗ್ಬೇಕು ಅಂದ್ರೆ ನಾವೆಲ್ಲರೂ ನರಕಕ್ಕೆ ಹೋಗಿಲ್ಲ, ಆದ್ರೆ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಯೇಸುನ ನಂಬದೇ ಇರುವಂತ ಪ್ರತಿಯೊಬ್ಬರು ಕೂಡ ನಿಜವಾದ ನರಕಕ್ಕೆ ಹೋಗಿಲ್ಲ, ಇನ್ನು ಸತ್ತ ಮೇಲೆ ಹೋಗೋದು, ಮರಣದ ನಂತರ ನರಕ. ಆದ್ರೆ ಈ ಭೂಲೋಕದಲ್ಲಿದ್ದಾಗಲೇ ನರಕದ ಹಿನ್ನೆಲೆಯಲ್ಲಿದ್ದಾರೆ, ನರಕವನ್ನು ಅನುಭವಿಸ್ತಾ ಇರ್ತಾರೆ, ನರಕದ ಒಂದು ಏನು ಆ ಒಂದು ವೇದನೆಯನ್ನ ಪಡ್ತಾ ಇರ್ತಾರೆ. ಆದ್ರೆ ಯೇಸುನ ನಂಬುವಾಗ ಆತನ ಸತ್ಯಪ್ರವಾದಿಯಾಗಿ ನಮಗೆ ಮಾರ್ಗ ತೋರಿಸಿದ್ದಾರೆ. ಯೇಸುನ ನಂಬೋದೇ ಆ ಮಾರ್ಗ. ಅಲ್ಲೂಯ ಯೇಸುವನ್ನು ನಂಬೋದು ದೇವರ ಮಕ್ಕಳಾಗಿ ಮಾಡಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ನನ್ನ ನಂಬುವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ ಎಂಬುದಾಗಿ ಯೋಹಾನ ಸುವಾರ್ತೆ 5:24 ನಾವು ನೋಡ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸುವಾರ್ತೆ ಅಂದರೆ ಅತ್ಯಂತ ಪ್ರಾಮುಖ್ಯವಾಗಿ ನಾವು ಇದನ್ನು ಇಟ್ಕೋಬೇಕು. ಮೂಲ ಸಮಸ್ಯೆಗಳು ಪ್ರಪಂಚದಲ್ಲಿ ಬೇರೆ ಬೇರೆದಕ್ಕೆಲ್ಲ ಉತ್ತರಗಳಿರ್ಬೋದು. ಶಾರೀರಿಕವಾದ ಸಮಸ್ಯೆಗಳೆಲ್ಲ ಬೇರೆ ಕಡೆ ಉತ್ತರ ಇದೆ. ಈಗ ನಮ್ಗೆ ಏನಾದರೂ ಅನಾರೋಗ್ಯ ಬಂತು, ಸಭೆಗೆ ಬಂದು ಪ್ರಾರ್ಥನೆ ಮಾಡಿಸ್ಕೋಬೇಕು ಅಂತ ಅಲ್ವಲ್ಲ. ಅನ್ಯ ಜನಗಳೆಲ್ಲರೂ ಕೂಡ ಹಾಗೆ ಗುಣವಾಗ್ತಿದಾರ? ಇಲ್ಲ, ಆಸ್ಪತ್ರೆಗೆ ಹೋಗಿ ಕೂಡ ಗುಣ ಆಗ್ತಾ ಇದ್ದಾರೆ. ನಾವು ಒಪ್ಕೋಬೇಕಾಗಿರುವಂತ ವಾಸ್ತವಗಳು. ಸಾಲ ಇರೋದಿಲ್ಲ, ಸಭೆಗೆ ಬಂದು ಸಾಲ ತೀರ್ಸ್ಕೊಳ್ತಿದಾರ? ಇಲ್ಲ, ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿದು ಇಲ್ಲ ಬೇರೆ ಬೇರೆ ಒಂದು ಆಲೋಚನೆಗಳಿಂದ ಮಾರ್ಗಗಳಿಂದ ಸಾಲದಿಂದ ಹೊರಗಡೆ ಬಂದು ಸಕ್ಸಸ್ಫುಲ್ ಆಗಿ ಜೀವನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ಈ 3 ಸಮಸ್ಯೆಗಳಿಂದ ಪ್ರಪಂಚದಲ್ಲಿ ಎಲ್ಲೂ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಸಭೆಗೆ ಬರಬೇಕು, ಅದು ಕ್ರಿಸ್ತನ ಬಳಿಗೆ ಬರಬೇಕು. ಇದೇ ಸುವಾರ್ತೆ ಅಂತ ನಾನು ಹೇಳ್ತಿರೋದು. ಅಲ್ಲೂಯ ಈ ಸುವಾರ್ತೆಗೆ ಕಾವಲುಗಾರರಾಗಿರ್ಬೇಕು. ಜನರು ಸಿಕ್ಕಾಕೊಂಡಿರೋದು ಈ ಸಮಸ್ಯೆಗಳಲ್ಲಿ. ಇಷ್ಟೆಲ್ಲ ಸಮಸ್ಯೆಗಳು ಜನರಲ್ಲಿ ಇರುವಂಥದ್ದು. ಅವುಗಳಿಂದ ನಾವು ಅವನ್ನ ಬಿಡಿಸಬೇಕಾಗಿದೆ. ಅಲ್ಲೂಯ ಈ ಸತ್ಯವನ್ನು ಸಾರಿ ಹೇಳಬೇಕಾಗಿದೆ. ಕ್ರಿಸ್ತನಿಗೆ ಬಂದಿದೆ ನಮ್ಮ ಜೀವಿತದಲ್ಲಿ ಅದರ ಸತ್ಯರಸನಾಗಿ ಯಾಜಕ ಪ್ರವಾದಿಯಾಗಿ ನಮ್ಮನ್ನ ಸೈತಾನ ಪಾಪ ನರಕದಿಂದ ಬಿಡಿಸ್ಲಿಕ್ಕೆ ಬಂದಿದ್ದಾರೆ. ಇವತ್ತು ನೀನು ಸಂಪೂರ್ಣವಾಗಿ ಯೇಸುನ ನಂಬ್ಕೊಂಡಿದ್ಯಾ ಅಂದ್ರೆ ನೀನು ಇವುಗಳಿಂದ ಬಿಡುಗಡೆ ಹೊಂದಿದ್ಯಾ ಅಂತ ನೀನು ನಂಬಬೇಕು. ಅರ್ಧಂಬರ್ಧ ಮನಸ್ಸಿನಿಂದ ನೀನು ನಂಬೇಡ. ಮೊದಲೇ ನೀನು ಅರ್ಧಂಬರ್ಧ ವಿಶ್ವಾಸದಿಂದ ಕೂತಿರೋದಾದ್ರೆ ಇವತ್ತು ಇಲ್ಲಿರ್ತೀಯ, ಇನ್ನು ಕೆಲವು ದಿನಕ್ಕೆ ಕಳೆದೋಗ್ತೀಯ. ಈ ಲೋಕದಲ್ಲಿ ಅನ್ಯ ಜನರ ಮಧ್ಯದಲ್ಲಿ ನೀನು ಒಬ್ಬರಾಗಿ ಕಳೆದೋಗ್ತೀಯ. ದಯಮಾಡಿ ನಿಮ್ಮ ಆತ್ಮಿಕ ಕಣ್ಣುಗಳನ್ನು ತೆಗೆದು ಸುವಾರ್ತೆನ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನ ಈ ಲೋಕದಲ್ಲಿ ಏನಕ್ಕೆ ಬಂದ, ನೀನು ಏನಕ್ಕೆ ಯೇಸುವನ್ನು ನಂಬಬೇಕು? ಎಷ್ಟೋ ದೇವತೆಗಳು ಎಷ್ಟೋ ಮಾರ್ಗಗಳು ಈ ಲೋಕದಲ್ಲಿ ಇರ್ಬೇಕಾದ್ರೆ ಯೇಸುನ ಯಾಕೆ ಆರಿಸ್ಕೊಳ್ತಿದೀಯಾ? ಅದು ಸರಿಯಾದ ಉತ್ತರ ನೀವು ಪಡ್ಕೋಬೇಕು. ಅಲ್ಲೂಯ ಸರಿಯಾದ ಉತ್ತರದೊಂದಿಗೆ, ಸರಿಯಾದ ಉತ್ತರನೇ ಸುವಾರ್ತೆ. ಆ ಸುವಾರ್ತೆನೇ ಯೇಸು ಕ್ರಿಸ್ತನ ಈ ಲೋಕದಲ್ಲಿ 3 ಕಾರ್ಯಗಳನ್ನ ಮಾಡೋದಕ್ಕೆ ಬಂದಿರೋದು. ಹಾಗಾಗಿ ಮುಕ್ತಾಯದಲ್ಲಿ ನಾವು ನೋಡ್ತೇವೆ, ಈ ಮುಕ್ತಾಯದಲ್ಲಿ ಸುವಾರ್ತ ಕಾವಲುಗಾರರಾಗಿ ನಮ್ಮ ಸೇವೆಗಳೇನು ಅಂತ. ಸುವಾರ್ಥ ಕಾವಲುಗಾರರಾಗಿ ನಮ್ಮ ಸೇವೆಗಳು ಏನು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ಸುವಾರ್ಥ ಸಾರೋದು ನಮ್ಮ ಆತ್ಮಿಕ ಜವಾಬ್ದಾರಿ ಅಂತ.
ಸುವಾರ್ಥ ಸಾರೋದೇನು? ಆತ್ಮಿಕ ಜವಾಬ್ದಾರಿ. ನಾವು ಆತ್ಮಿಕ ಮನುಷ್ಯರು. ಈಗ ಶಾರೀರಿಕವಾಗಿ ನಾವು ಜೀವಿಸ್ತಾ ಇದ್ದೀವಿ. ಯಾರಿಗಾದ್ರೂ ಶಾರೀರಿಕವಾಗಿ ಕಷ್ಟಗಳು, ನೋವುಗಳಿಂದ ನಾವು ಸ್ಪಂದಿಸ್ತೀವಿ, ಅವ್ರಿಗೆ ನಮ್ಮ ಕೈಲಿ ಆಗುವಂತ ಸಹಾಯ ಮಾಡ್ತೀವಿ. ಆದ್ರೆ ಇದು ಆತ್ಮಿಕ ಜವಾಬ್ದಾರಿ. ಜನರು ಕಷ್ಟ, ಜನರಿಗೆ ಸೈತಾನ ಪಾಪ ನರಕದಲ್ಲಿ ಸಿಕ್ಕಾಕೊಂಡಿದಾರಲ್ಲ, ನಾವು ಸರಿಯಾದ ಬಿಡುಗಡೆಯನ್ನು ಹೊಂದಿದ್ರೆ, ಸರಿಯಾದ ರಕ್ಷಣೆಯನ್ನು ಹೊಂದ್ಕೊಂಡಿದ್ರೆ ಮತ್ತೊಬ್ಬರು ಕೂಡ ನಾವು ಸರಿಯಾಗಿ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಇಲ್ಲಿ ದೇವರು ಹೆಚ್ಚಿಗೆ ಹೇಳ್ತಾ ಇದ್ದಾರೆ, ನೀನು ಹೋಗು, ಇದು ನಿನ್ನ ಜವಾಬ್ದಾರಿ, ನೀನು ಹೋಗಿ ಸಾರು, ನೀನು ಹೋಗಿ ಹೇಳು, ನನ್ನ ಪರವಾಗಿ ನೀನು ಮಾತನಾಡು. ಇಸ್ರಾಯೇಲ್ ಸೈತಾನ ಮಕ್ಕಳಾಗಿ ಮಾರ್ಪಡ್ತಿದ್ದಾರೆ. ಇಸ್ರಾಯೇಲರು ವಿಗ್ರಹಾರಾಧನೆ ಕಡೆಗೆ ಹೋಗ್ತಾ ಇದ್ದಾರೆ. ಇಸ್ರಾಯೇಲರು ಅವರವರ ಇಷ್ಟವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅವನ ಗದರಿಸಿ ಎಚ್ಚರಿಸು ಅಂತ ಹೇಳ್ಬಿಟ್ಟು. ಸೊ ಸುವಾರ್ತೆಯ ಮೂಲಕ ನಾನು ನೀನು ಲೋಕದವರಿಗೆ ಹೋಗಬೇಕಾಗಿದೆ. ಸುವಾರ್ತೆ ಸಾರೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದನ್ನೇ ಆತ್ಮಿಕ ಜವಾಬ್ದಾರಿ ಅಂತ ಹೇಳೋದು. ಅನೇಕ ಸಲ ಸೋತು ಹೋಗೋದು ಏನಂದ್ರೆ, ನಾನು ಸುವಾರ್ತೆ ಸಾರ್ಬೇಕು ಅಷ್ಟೇ, ನಾನು ಹೇಳ್ತಾನೆ ಇರ್ಬೇಕು ಅಷ್ಟೇ, ಅವ್ರು ಕೇಳೋಲ್ಲ. ಎಷ್ಟು ಸಲ ಹೇಳಿದ್ದೀನಿ ಅಂತ. ಅವರು ನಂಬಿಲ್ಲ ಅಂದ್ರೆ, ಅವ್ರ ಸಭೆಗೆ ಬಂದಿಲ್ಲ ಅಂದ್ರೆ ನಿನ್ ತಪ್ಪೇನಿಲ್ಲ. ಬೈಬಲಲ್ಲಿ ದೇವರು ಅದೇ ಹೇಳೋದು ಹೆಚ್ಚಿಗೆ. ನೀನು ಹೇಳೋರಿಗೆ ಅವ್ನು ತಿರುಗಿಲ್ಲ ಅಂದ್ರೆ ನೀನೇನ್ ಮಾಡಕ್ಕಾಗ್ತೀಯ? ಏನವ್ರ ಕಟ್ಟಿ ಕೈಗಾಲ ಕಟ್ಟಿ ಎತ್ತಾಕೊಂಡು ಬರಕ್ಕಾಗುತ್ತೆ ಸಭೆಗೆ, ದೇವ್ರ ಕಡೆಗೆ? ಸಭೆಯಲ್ಲಿ ನಾವು ಕೂರಿಸಿಡ್ಬೋದು ಜನರನ್ನ, ದೇವರಲ್ಲಿ ನಿಲ್ಸಕ್ಕಾಗಲ್ಲ. ಅವ್ರು ದೇವರಲ್ಲಿ ಇರ್ಬೇಕಾಗಿರೋದು. ಅಲ್ಲಲ್ಲೋಯ, ದೇವರಲ್ಲಿ ಇರೋರು ಸಭೆಯಲ್ಲಿ ಇರ್ತಾರೆ. ಸಭೆಯಲ್ಲಿ ಇರೋರು ಒಳ್ಳೆ ಕ್ರಿಸ್ತನಲ್ಲಿ ಇಲ್ಲದೆ ಇರ್ಬೋದು. ಅರ್ಥ ಆಗ್ತಿದೆ? ಸಭೆಯಲ್ಲಿ ಯಾರಾದ್ರೂ ಬಂದು ಹೋಗ್ಬೋದು, ಆದ್ರೆ ಕ್ರಿಸ್ತನಲ್ಲಿ ಇರೋನು ಸಭೆಯಲ್ಲಿ ಇರ್ತಾನೆ. ಕ್ರಿಸ್ತನಲ್ಲಿ ಇರೋನು ಕ್ರಿಸ್ತನಿಗಾಗಿ ಜೀವಿಸ್ತಾನೆ. ಕ್ರಿಸ್ತನಲ್ಲಿ ಇರೋನು ಯಾರು ಹೇಳಿದ್ರು ಹೇಳಿಲ್ಲ ಅಂದ್ರೆ, ಎಷ್ಟೇ ಕಷ್ಟ ಸಮಸ್ಯೆಗಳು ಬಂದ್ರು ಅವನು ಕ್ರಿಸ್ತನಿಗೋಸ್ಕರ ಜೀವಿಸ್ತಾನೆ. ಬಾಯಿ ಮಾತಲ್ಲಿ ಸುಮ್ಮನೆ ಹೇಳೋದಲ್ಲ, ನಾನು ದೇವ್ರು ನಂಬಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ಇಷ್ಟು ವರ್ಷ ಆಯ್ತು ದೇವ್ರು ನಂಬಿ. ನಮ್ಮ ಕ್ರಿಯೆಗಳು ಮಾತಾಡಬೇಕು. ಅಲ್ಲಲ್ಲೋಯ, ನಮ್ಮ ಕ್ರಿಯೆಗಳು ಮಾತಾಡಬೇಕು. ಸೊ ಜನ ನಂತರ ಇಲ್ವಾ ಅನ್ನೋದಲ್ಲ ನಮ್ಮ ಮುಖ್ಯ, ನಾವು ಸುವಾರ್ತೆ ಹೇಳ್ತಾ ಇದೀವಾ ಇಲ್ವಾ ಅನ್ನೋದು ಮುಖ್ಯ. ಹಾಗಾಗಿ ಸಹಾಯ ಮುಂಚೆ ನಮ್ಮ ಕೈಲಾಗುವಷ್ಟು ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ನಾವು ಹೇಳೋಣ. ಮತ್ತು ಇದೊಂದು ತೀರ್ಮಾನದೊಟ್ಟಿಗೆ ನಾವು ಹೋಗೋಣ. ಈ ನಮ್ಮ ಒಂದು ಜೀವನ, ಈ ಜೀವನದಲ್ಲಿ ಒಂದು ತೀರ್ಮಾನದೊಳಗೆ ನಾನು ಜೀವಿಸೋದು. ಜೀವನ ಪೂರ್ತಿ ಸುವಾರ್ತೆಯ ಕಾವಲನ್ನು ನಾನು ಜೀವಿಸ್ತೇನೆ. ನನ್ನನ್ನು ಜನರು ಗುರುತಿಸ್ಬೇಕಾಗಿರೋದು ದೇವರ ಮಗುವಾಗಿ, ದೇವರ ಸೇವಕನಾಗಿ, ದೇವರ ವಿಶ್ವಾಸಿಯಾಗಿ, ಸ್ವಾರ್ಥಿಕನಾಗಿ ಜನರು ನಾನು ಗುರುತಿಸ್ಬೇಕು. ಅದಕ್ಕಿಂತ ದೊಡ್ಡ ಗುರುತೇನಿಲ್ಲ. ಇವರು MLA ಅಂತೆ, ಇವರು MP ಅಂತೆ, ಇವರು ಸಿನಿಮಾ ಆಕ್ಟರ್ ಅಂತೆ, ಇವರು ಕ್ರಿಕೆಟರ್ ಅಂತೆ, ಇನ್ನೊಂದಂತೆ ಮತ್ತೊಂದಂತೆ ಜನ ಗುರುತಿಸ್ತಾ ಇದ್ದಾರಲ್ಲ. ನಿನ್ನನ್ನು ನನ್ನ ದೇವರ ಮಕ್ಕಳಾಗಿ ಗುರುತಿಸ್ಬೇಕು. ನಿನ್ನನ್ನು ನನ್ನ ದೇವರ ಸ್ವಾರ್ಥಿಕರಾಗಿ ಗುರುತಿಸ್ಬೇಕು. ಹಲ್ಲೆಲೂಯಾ. ಅದಕ್ಕಿಂತ ದೊಡ್ಡ ಸಕ್ಸಸ್ ನಮ್ಮ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಅವತ್ತು ದೇವರು ಎಜೆಕೇಲನಿಗೆ ಹೇಳಿರ್ಬೋದು, ಇವತ್ತು ಅದೇ ಮಾತು ದೇವರು ನಮ್ಗೆ ಹೇಳ್ತಾ ಇದ್ದಾರೆ. ಎಷ್ಟು ಜನಕ್ಕೆ ನಾವು ಸ್ವಾರ್ಥ ಸಾರ್ತಾ ಇದ್ದೀವಿ, ಎಷ್ಟು ಜನಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ, ಎಷ್ಟು ಜನಕ್ಕೆ ನಾವು ದೇವರ ಮಾತನ್ನ, ದೇವರ ಈ ಸರಿಯಾದ ಸುವಾರ್ತೆಯನ್ನು ಸಾರ್ತಾ ಇದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಒಂದು ಸುವಾರ್ತೆನ ನಾವು ಫಸ್ಟ್ ಹಿಡ್ಕೊಂಡು, ನಮ್ಮ ಆತ್ಮಗಳನ್ನು ನಾವು ಫಸ್ಟ್ ರಕ್ಷಣೆ ಮಾಡಿಕೊಂಡು, ನಮ್ಮ ಆತ್ಮಗಳನ್ನು ನಾವು ಸರಿಯಾಗಿ ದೇವರಲ್ಲಿ ಕಾಯ್ತಾ, ನಮ್ಮ ಕುಟುಂಬಗಳನ್ನು ದೇವರಲ್ಲಿ ಸರಿಯಾಗಿ ಕಾಯ್ತಾ, ನಮ್ಮ ಸಭೆಗಳನ್ನು ದೇವರಲ್ಲಿ ಸುವಾರ್ತೆಯಲ್ಲಿ ಇದ್ದು ಲೋಕಕ್ಕೆಲ್ಲ ನಾವು ಸುವಾರ್ತೆ ಸಾರೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಿ ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಸಂಗಡ ಮಾತನಾಡಬೇಕಾಗಿ ಸ್ತೋತ್ರ. ನನ್ನ ಸಂಗಡ ಮಾತನಾಡಿದ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡಿದಿರ ಕರ್ತನೆ. ಅವತ್ತು ಇಸ್ರಾಯೇಲರು ಹಿಂತಿರುಗಿದ್ರು, ಇಸ್ರಾಯೇಲರು ಸೋತು ಹೋಗಿದ್ರು, ಇಸ್ರಾಯೇಲರು ನಿಮ್ಮಿಂದ ದೂರವಾಗಿದ್ರು. ಅವರಿಗೆ ಮತ್ತೆ ನಿಮ್ಮ ಮಾರ್ಗದಲ್ಲಿ ನಡೆಸಲಿಕ್ಕೆ ಹೆಚ್ಚಿಗೆ ಅಪ್ಪ ದೇವರೇ ನಿಮ್ಮ ಮಾತುಗಳನ್ನು ಅನುಗ್ರಹಿಸಿದ್ದೀರ, ನಿಮ್ಮ ಸುವಾರ್ತೆಯನ್ನು ಅನುಗ್ರಹಿಸಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಲೋಕ ನಿಮ್ಮಿಂದ ದೂರ ಇದೆ, ಜನರು ನಿಮ್ಮಿಂದ ದೂರ ಇದ್ದಾರೆ. ಸತ್ಯ ಗೊತ್ತಿಲ್ಲದೆ ಅಪ್ಪ ಅಸತ್ಯದಲ್ಲಿ, ಸುಳ್ಳಲ್ಲಿ, ಮೋಸದಲ್ಲಿ, ಸುಳ್ಳು ಬೋಧನೆಗಳಲ್ಲಿ ಜನರು ಸಾಯ್ತಾ ಇದ್ದಾರೆ. ಅಂತವರಿಗೆ ಹೋಗಿ ಅಪ್ಪ ಯೇಸುವೇ ಸತ್ಯ
ಜನರಿಗೆ ನಿಮ್ಮ ಸರಿಯಾದ ರಕ್ಷಣೆ ಮಾರ್ಗ ನಡೆಸಲಿಕ್ಕೆ ಆಮೆನ್. ನಮ್ಮೆಲ್ಲರನ್ನ ಈ ಕಾಲದ ಈ ಯುಗದ ನಮ್ಮ ಸುವಾರ್ತೆಯ ಕಾವಲುಗಾರನಾಗಿ ನಮ್ಮನ್ನು ನೇಮಿಸಿ ನಮ್ಮನ್ನ ಉಪಯೋಗಿಸಬೇಕಾಗಿ ಪ್ರಾರ್ಥನೆ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್. ಆಮೆನ್.